ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎ. ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ, ಯಾವುದಾದ್ರೂ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಅನ್ನ ಮಾಡ್ಕೋಬೇಕು ಅನ್ನೋದೇ ಆದ್ರೆ, ಸೊ ಇದುವರೆಗೂ ರಿಸರ್ಚ್ ಅಂತ ಅಂದ್ರೆ ಏನು, ರಿಸರ್ಚ್ ಕೆಲವೊಂದು ವಿಧಗಳು, ಸ್ಯಾಂಪ್ಲಿಂಗು, ಕೆಲವೊಂದು ಕ್ವಾಲಿಟೇಟಿವ್ ಮೆಥಡ್ ಯಾವ ಥರ ಇರುತ್ತೆ, ಅದರಲ್ಲಿ ಡೇಟಾ ಕಲೆಕ್ಷನ್ ಯಾವ ಥರ ಇರುತ್ತೆ, ಕ್ವಾಂಟಿಟೇಟಿವ್ ಮೆಥಡಲ್ಲಿ ಅದರಲ್ಲಿ ಇರ್ತಕ್ಕಂಥ ಡೇಟಾ ಕಲೆಕ್ಷನ್ಸು, ಸೊ ರಿಸರ್ಚ್ ಪ್ರಪೋಸಲ್ಸು, ಯಾವ ರೀತಿಯಾಗಿ ರಿಸರ್ಚ್ ಪ್ರಪೋಸಲನ್ನು ಕ್ರಿಯೇಟ್ ಮಾಡ್ಕೋಬೇಕು, ಅಥವಾ ಅದಕ್ಕೆ ಒಂದು ರಿಸರ್ಚ್ ಪ್ರಪೋಸಲನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದೇ ಆದರೆ ಯಾವೆಲ್ಲ ಎಲಿಮೆಂಟ್ಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಯಾವೆಲ್ಲ ಎಲಿಮೆಂಟ್ಗಳನ್ನ ನಾವಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಷ್ಟು ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಈ ಥರದ್ದು ಇನ್ಫಾರ್ಮೇಷನನ್ನು ನಾವು ಇಷ್ಟು ತರಗತಿಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಒಂದು ರಿಸರ್ಚ್ ಆಕ್ಟಿವಿಟೀಸ್ ಕಂಪ್ಲೀಟ್ ಅಥವಾ ರಿಸರ್ಚ್ ಪ್ರೋಸೆಸ್ ಅಂತ ನಾವು ಕರಿಬೇಕು ಅನ್ನೋದೇ ಆದರೆ, ಸೊ ಯಾವ ರೀತಿಯಾಗಿರಬೇಕು, ಸೊ ಅದ್ರ ಬಗ್ಗೆ ಇವತ್ತಿನ ತರಗತಿನಲ್ಲಿ ನೋಡ್ತಾ ಹೋಗೋಣ. ಯಾವುದಾದ್ರೂ ಒಂದು ರಿಸರ್ಚ್ ನಾವು ತೆಗೆದುಕೋಬೇಕು ಅಂತ ಅನ್ನೋದೇ ಫಸ್ಟ್ ನಾವು ವಾಟ್ ಈಸ್ ರಿಸರ್ಚ್ ಅನ್ನೋ ಒಂದು ಡೆಫಿನೇಷನ್ ಅನ್ನ, ಏನು ಡೆಫಿನೇಷನ್ಸ್, ಅದಕ್ಕೆ ಇರ್ತಕ್ಕಂಥ ಅರ್ಥ ಏನು ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಸೊ ನೀವು ಗೂಗಲ್ ಅನ್ನು ಮಾಡಿದ್ರೆ ವಾಟ್ ಈಸ್ ರಿಸರ್ಚ್ ಅಂತ ಅಂದ್ರೆ, ಇನ್ ಸೋಷಿಯಲ್ ಸೈನ್ಸ್ ಅಲ್ಲಿ, ಇನ್ ಸೈಕಾಲಜಿನಲ್ಲಿ ಯು ಕ್ಯಾನ್ ಗೆಟ್ ಎನ್ ನಂಬರ್ ಆಫ್ ಡೆಫಿನೇಷನ್ ಫಾರ್ ರಿಸರ್ಚ್ ಆಕ್ಟಿವಿಟೀಸ್. ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಸರ್ಚ್ ಅಂತ ತೆಗೆದುಕೊಂಡಾಗ ನಾವು, ಸೊ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಇದೆಲ್ಲ ಕವರ್ ಆಗಿದೆ. ಸೊ ಏನೋ ರಿಪ್ಲಿಕೇಬಲ್ ಇರಬೇಕು, ರಿಲಯಬಲ್ ಆಗಿರಬೇಕು, ಡೇಟಾ ಕಲೆಕ್ಷನ್ ಮಾಡುವಂಥದ್ದು, ಜನರಲೈಸೇಷನ್ಸ್ ಇರಬೇಕು, ಸಿಂಪಲ್ ಆಗಿರಬೇಕು, ಲಾಜಿಕ್ ಇರಬೇಕು. ಸೊ ಇಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಸೊ ಆ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳನ್ನ ನಾವು ಕ್ರೋಢೀಕರಣ ಮಾಡಿಕೊಂಡು ಒಂದು ಡೆಫಿನೇಷನ್ಸ್ ಅನ್ನ ನಾವು ಮಾಡಬೇಕು ಅನ್ನೋದೇ ಆದ್ರೆ, so it's a systematic procedure to gain something new information or to gain something new. So that is research ಅನ್ನೋ ಒಂದು ಕನ್ಕ್ಲೂಡ್ಗೆ ನಾವು ಬರಬಹುದು. ಏನಕ್ಕೆ ಸಿಸ್ಟಮ್ಯಾಟಿಕ್ ಆಗಿರಬೇಕು, ಸೈಂಟಿಫಿಕ್ ಆಗಿರಬೇಕು, ಲಾಜಿಕ್ ಆಗಿರಬೇಕು, ಒಂದು ಸ್ಯಾಂಪಲ್ ಮಾಡ್ತೀವಿ ಅದನ್ನು ಡಿಫೈನ್ ಮಾಡಬೇಕು, ಆಪರೇಷನಲ್ ಡೆಫಿನೇಷನ್, ಥಿಯರಿಟಿಕಲ್ ಡೆಫಿನೇಷನ್ಸ್, ತಗೊಂಡಿರ್ತಕ್ಕಂಥ ವೇರಿಯೇಬಲ್ಸ್ಗೆ ಡಿಫೈನ್ ಮಾಡಬೇಕು. ಸೊ ಎಲ್ಲ ಸ್ಟೆಪ್ಸಲ್ಲೂ ಒಂದು ಪ್ರೊಸೀಜರ್ಸ್ ಅಂತಕ್ಕಂಥದ್ದು ನಮಗೆ ಕಾಣುತ್ತೆ. ಆ ಒಂದು ಪ್ರೊಸೀಜರ್ಸ್ ಏನಿದೆ, ಆ ಪ್ರೊಸೀಜರ್ಸ್ ಮುಖಾಂತರ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಮುಂದೆ ಹೋಗ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ, ನಮ್ದು ಸೈಂಟಿಫಿಕ್ ರಿಸರ್ಚ್. ಯಾವುದೇ ಒಂದು ರಿಸರ್ಚ್ ಅಂತ ನಾವು ತೆಗೆದುಕೋಬೇಕು, ಅದರಿಂದ ಬಂದಿರತಕ್ಕಂಥ ಉತ್ತರವನ್ನು ಜನರೇಷನ್ ಮಾಡಬೇಕು, ಸಾಮಾನ್ಯೀಕರಣ ಮಾಡಬೇಕು ಅನ್ನೋದೇ ಆದ್ರೆ, ಅಲ್ಲಿ ಫಾಲೋ ಮಾಡ್ತಾ ಇರತಕ್ಕಂತಹ ಒಂದು ಪ್ರೊಸೀಜರ್ಸ್ಗಳು ಸೈಂಟಿಫಿಕ್ ಆಗಿರಬೇಕು, ಲಾಜಿಕ್ ಆಗಿರಬೇಕು, ಪ್ರಾಪರ್ ಆಗಿರಬೇಕು, ರಿಲಯಬಲ್ ಹೊಂದಿರತಕ್ಕಂಥ ಟೂಲ್ಸ್ಗಳನ್ನ ಆ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಅಲ್ಲಿ ನಾವು ಬಳಸ್ಕೋಬೇಕು. ಸೊ ಇಷ್ಟೊಂದೆಲ್ಲ ಸಿಸ್ಟಮ್ಯಾಟಿಕ್. ಸೊ ಯಾವ ರೀತಿಯಾದಂತಹ ಸಿಸ್ಟಮ್ಯಾಟಿಕ್ ಅಂತ ಅಂದ್ರೆ, ನಮಗೆ ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ಹೇಳ್ಬೇಕು ಅನ್ನೋದೇ ಆದ್ರೆ, ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ ಅನ್ನ ಏನಾದ್ರು ನಾವು ಯೂಸ್ ಮಾಡಿದ್ರೆ, ಡೇಟಾ ಕಲೆಕ್ಟ್ ಮಾಡ್ಕೊಳೋದಕ್ಕೆ, ಸ್ಯಾಂಪಲ್ ಕಡೆಯಿಂದ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳನ್ನೇ ನಾವು ಯೂಸ್ ಮಾಡಬೇಕು. ನಾವಲ್ಲಿ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಿದ್ವಿ ಅಂದ್ರೆ, ಕನ್ವೀನಿಯನ್ಸು, ಸ್ಟ್ರಾಟಿಫೈಡ್, ಪರ್ಪಸಿವ್, ಸ್ನೋಬಾಲು, ಸೊ ಯಾವೆಲ್ಲ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ ಅಂಡರಲ್ಲಿ ಬರ್ತವೆ ಅವನ್ನೇನಾದ್ರು ನಾವು ಯೂಸ್ ಮಾಡಿಕೊಂಡು ಪ್ಯಾರಾಮೆಟ್ರಿಕ್ ಟೆಸ್ಟ್ ಅನ್ನ ನಾವು ಅಪ್ಲೈ ಮಾಡಿದ್ರೆ ಇಟ್ ಈಸ್ ರಾಂಗ್. ಸೊ ಅಲ್ಲಿ ಸಿಸ್ಟಮ್ಯಾಟಿಕ್ ಅನ್ನ ನಾವು ಫಾಲೋ ಮಾಡಬೇಕು. ಏನು ಅದಕ್ಕೂ ಮುಂಚೆ ನಮಗೆ ವಾಟ್ ಈಸ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್, ವಾಟ್ ಈಸ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್, ವಾಟ್ ಈಸ್ ಪ್ಯಾರಾಮೆಟ್ರಿಕ್, ವಾಟ್ ಈಸ್ ನಾನ್ ಪ್ಯಾರಾಮೆಟ್ರಿಕ್. ನಾವು ಥಿಯರಿಟಿಕಲ್ ನಾಲೆಜ್ ನಮ್ಗೆ ಅಲ್ಲಿ ಇತ್ತು ಅಂತಂದಾಗ ಮಾತ್ರ, ಸೊ ಯಾವಾಗ ಯಾವ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅನ್ನ ನಾವು ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ಒಂದು ಪ್ರೊಸೀಜರ್ಸ್ ಇದೆ. ಸೊ ಆ ಪ್ರೊಸೀಜರ್ಸ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ.
ಸೊ ನಾವು ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಅಲ್ಲಿ ಟೆಕ್ನಿಕಲಿ ನಾವು ಏನಾದ್ರು ಡೇಟಾ ಕಲೆಕ್ಟ್ ಮಾಡಿಕೊಂಡು ಪ್ಯಾರಾಮೆಟ್ರಿಕ್ ಟೆಸ್ಟ್ ಅನ್ನ ನಾವೇನಾದ್ರೂ ಯೂಸ್ ಮಾಡಿದ್ದೇ ಆದ್ರೆ ಅಲ್ಲಿ ಬಂದಿರತಕ್ಕಂತಹ ಡೇಟಾವನ್ನ ನಾವು ಇಂಟರ್ಪ್ರಿಟೇಷನ್ ಮಾಡಿದ್ದೇ ಆದಲ್ಲಿ ಅಂದ್ರೆ ಜನರೇಷನ್ ಮಾಡಿದ್ದೇ ಆದಲ್ಲಿ ಸೊ ಅದು ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಓಲ್ ಪಾಪ್ಯುಲೇಷನ್ ಅಂತ ಆಗುತ್ತೆ. ಸೊ ಫರ್ದರ್ ನಾವು ಅದನ್ನು ಕ್ಯಾಲ್ಕುಲೇಷನ್ಗೆ ತೆಗೆದುಕೋಬಾರ್ದು ಅಂತಾನು ಸಹ ಹೇಳ್ತಾರೆ. ಸೊ ಏನು ಸಿಸ್ಟಮೆಟಿಕ್ ಇದು ನಮಗೆ ಗೊತ್ತಿಲ್ಲದೆ, ಸೊ ಅಫ್ಕೋರ್ಸ್ ರಿಲಯಬಿಲಿಟಿ ವ್ಯಾಲಿಡಿಟಿ ಕೆಲವೊಂದು ಏನೋ ಮೇನ್ ಮೆಜರಿಂಗ್ ಪಾಯಿಂಟ್ ಅನ್ನ ನಾವು ತೆಗೆದುಕೊಳ್ತೀವಿ. ಸ್ಟ್ಯಾಂಡರ್ಡೈಸ್ ಟೂಲ್ಸ್ ಇರಬೇಕು, ಸೊ ಅಫ್ಕೋರ್ಸ್ ಇರಬೇಕು. ಅದು ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ರಿಲೆವೆಂಟ್ ಇದೆಯಾ, ಇರ್ರಿಲೆವೆಂಟ್ ಇದೆಯಾ, ಸೊ ಅದನ್ನೆಲ್ಲ ಕೆಲವೊಂದು ಸೆನ್ಸಿಬಲ್ ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡಬಹುದು. ಬಟ್ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿಲ್ಲದಲ್ಲೇ ಆಗಿರ್ತಕ್ಕಂಥದ್ದು. ಸೊ ಈ ತರದ್ದು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ. ಸೊ ಅದಕ್ಕೆ ರಿಸರ್ಚ್ ಗೈಡ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದೇ ಆದ್ರೆ, ಅಥವಾ ಸೂಪರ್ವೈಸರು ಏನಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದೇ ಆದ್ರೆ, ಸೊ ಇದನ್ನೆಲ್ಲ ಅವರು ಸೂಪರ್ವೈಸರ್ನ ಮಾಡ್ತಾ ಹೋಗ್ತಾರೆ. ವೆದರ್ ದ ರಿಸರ್ಚ್ ಆಕ್ಟಿವಿಟೀಸ್ ಈಸ್ ಇನ್ ಪ್ರಾಪರ್ ವೇ ಆರ್ ವಾಟ್, ಅಥವಾ ಏನ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಹಾಕೊಂಡಿರ್ತಕ್ಕಂಥ ಹೈಪೋಥಿಸಿಸ್ ಅಥವಾ ಆಬ್ಜೆಕ್ಟಿವ್ಸ್ ಅವ್ರ ಡೈರೆಕ್ಷನ್ ಏನ್ ಮಾಡ್ತಾ ಇದಾರೆ, ಆಕ್ಟಿವಿಟೀಸ್ ಏನ್ ಮಾಡ್ತಾರೆ, ಡೇಟಾ ಏನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ರಿವ್ಯೂ ಆಫ್ ಲಿಟರೇಚರ್ ಏನ್ ನೋಡ್ತಾ ಇದಾರೆ, ಅದು ಡೈರೆಕ್ಷನ್ ಅಲ್ಲಿ ಇದೆಯಾ ಇಲ್ವಾ, ಸೊ ಯಾವ ಟೂಲ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಅಫ್ಕೋರ್ಸ್ ಈಗಂತೂ ಒಂದು ವೇರಿಯಬಲ್ ಅಂತ ತೆಗೆದುಕೊಂಡ್ರೆ 10 ಮೆಜರ್ಮೆಂಟ್ ಟೂಲ್ಸ್ ಸಿಗುತ್ತೆ. ಸ್ಟ್ರೆಸ್ ಅಂತ ಅಂದ್ರೆ 10 ರಿಂದ 20 ಸಂಖ್ಯೆವರೆಗೂ ನಮಗೆ ಅಸೆಸ್ಮೆಂಟ್ ಟೂಲ್ಸ್ಗಳು ಸಿಗುತ್ತೆ. ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ತುಂಬಾ ಟೂಲ್ಸ್ಗಳು ಸಿಗುತ್ತೆ. ಸೊ ಅದರಲ್ಲಿ ಯಾವುದನ್ನ ನಾವು ತೆಗೆದುಕೋಬೇಕು, ಅದಕ್ಕೆ ಇರ್ತಕ್ಕಂಥ ಸಿಗ್ನಿಫಿಕೆನ್ಸ್ ಏನು, ಸೊ ಈ ಒಂದು ಸಣ್ಣ ಸೂಕ್ಷ್ಮತೆಯನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಒಂದು ಅದನ್ನ ಯೂಸ್ ಮಾಡೋಕ್ಕೂ ಮುಂಚೆ. ಸೊ ಅಲ್ಲಿ ಇರ್ತಕ್ಕಂಥದ್ದು ನಾವು ಮೇಂಟೈನ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಸಿಸ್ಟಮೆಟಿಕ್ ಪ್ರೊಸೀಜರ್ಸ್. ಸೊ ಏನಕ್ಕೆ ಬೇಕು ಸಿಸ್ಟಮೆಟಿಕ್ ಪ್ರೊಸೀಜರ್ಸ್? ಅಫ್ಕೋರ್ಸ್ ಬೇಕು. ಏನಕ್ಕೆ ಬೇಕು ಅಂತಂದ್ರೆ, ಸೊ ಕೆಲವೊಂದು ಬಾರಿ, ಸೊ ಆಗ್ಲೇ ಹೇಳೋದ್ನಲ್ಲ, ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಿ ಪ್ಯಾರಾಮೆಟ್ರಿಕ್ ಅಂತ ಏನಾದ್ರೂ ನಾವು ಟೆಸ್ಟ್ ಮೆಥಡ್ಸ್, ರಿಸರ್ಚ್ ಮೆಥಡ್, ಸ್ಟಾಟಿಸ್ಟಿಕಲ್ ಮೆಥಡ್ ಅನ್ನು ಯೂಸ್ ಮಾಡಿದ್ದೆ ಆದಲ್ಲಿ ಕಂಪ್ಲೀಟ್ ರಿಜೆಕ್ಟೆಡ್. ಸೊ ಡೇಟಾ ಫರ್ದರ್ ಯಾರು ನೋಡೋದೇ ಇಲ್ಲ ರಿಸರ್ಚ್ ಬಗ್ಗೆ ಗೊತ್ತಿರುತ್ತೆ. ಅದಕ್ಕೆ ಜಸ್ಟಿಫಿಕೇಶನ್ ಕೊಡದಲ್ಲೇ ಮುಂದಕ್ಕೆ ಯಾರು ಅದಕ್ಕೆ ಅದರದೇ ಆದಂಥ ಕಾರಣಗಳಿರುತ್ತೆ, ಕಾರಣಗಳನ್ನ ಕೊಡಬೇಕಾಗುತ್ತೆ. ಸೊ ಅದೇನು ಮೆನ್ಷನ್ ಮಾಡಿಲ್ಲ, ಜಸ್ಟಿಫಿಕೇಶನ್ ಕೊಟ್ಟಿಲ್ಲ ಅಂತಂದಾಗ ಫರ್ದರ್ ನಾವು ಕ್ಯಾಲ್ಕುಲೇಟ್ ಮಾಡುವಂಥ ಡೇಟಾದೇ ತಪ್ಪಾಗ್ತಾ ಹೋಗುತ್ತೆ. ಓಕೆ, ಸೊ ಏನಕ್ಕೆ ಈಗ ಡೇಟಾ ಮ್ಯಾನಿಪುಲೇಷನ್ ಅಂತ ಆಗುತ್ತೆ, ಅಥವಾ ಮತ್ತೊಂದು ಈಗ ಎಥಿಕಲ್ ಕನ್ಸಿಡರೇಷನ್ ಅಂತ ಬರುತ್ತೆ, ರಿಸರ್ಚ್ ಮೆಥಡಾಲಜಿ ಮೆಥಡ್ಸ್ ಅಂತ ಬರುತ್ತೆ. ಸೊ ಎಲ್ಲದರಲ್ಲೂ ಸಹ ಒಂದು ಲಿಂಕ್ ಇರುತ್ತೆ. ಸೊ ಫಸ್ಟ್ ಯೂನಿಟ್ ಇಸ್ ಚಾಪ್ಟರ್ ವೈಸ್ ಇರುತ್ತೆ. ಚಾಪ್ಟರ್ ವೈಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಏನ್ ಹೇಳುತ್ತೆ, ಸೆಕೆಂಡ್ ಚಾಪ್ಟರ್ ಏನ್ ಹೇಳುತ್ತೆ, ಥರ್ಡ್ ಚಾಪ್ಟರ್. ಈಸ್ ದೇರ್ ಎನಿ ಇಂಟರ್ಲಿಂಕ್ ಬಿಟ್ವೀನ್ ಯೂನಿಟ್ಸ್ ಟು ಯೂನಿಟ್ಸ್, ಚಾಪ್ಟರ್ಸ್ ಟು ಚಾಪ್ಟರ್ಸ್? ಸೊ ಅಫ್ಕೋರ್ಸ್ ಇರುತ್ತೆ. ಸೊ ಅದನ್ನ ನಾವು ಲೈನ್ ಅಪ್ ಮಾಡಬೇಕು. ಸೊ ಒಂದು ರಿಸರ್ಚ್ ಆಕ್ಟಿವಿಟೀಸ್, ಸೊ ಎಷ್ಟೋ ಜನಕ್ಕೆ ರಿಸರ್ಚ್ ಆಕ್ಟಿವಿಟೀಸ್ ನಮ್ಮ ಸೈಕಾಲಜಿನಲ್ಲಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈ ಡಿಸ್ಟೆನ್ಸ್ ಮೋಡಲ್ಲಿ ಎನಿ ಬ್ಯಾಕ್ ಗ್ರೌಂಡ್ ದೇ ಕ್ಯಾನ್ ಚೂಸ್ ಸೈಕಾಲಜಿ ಆಸ್ ಎ ಸಬ್ಜೆಕ್ಟ್ ಇನ್ ಡಿಗ್ರಿ ಲೆವೆಲ್ ಅಂತ. ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋವಂಥವ್ರು, ಅಂದ್ರೆ ಪಕ್ಕ ಈಗ ಇಂಜಿನಿಯರಿಂಗ್ ಲೈನ್ ಅಂತ ಬಂದಿರೋವಂಥವ್ರು, ಅಥವಾ ಬೇರೆ ಲೈನ್ ಅಲ್ಲಿ ಬಂದಿರತಕ್ಕಂಥವ್ರು, ಸೊ ಹೈಪೋಥಿಸಿಸ್ ಕೆಲವೊಂದು ಬಾರಿ ಅವ್ರದೇ ಆದಂತಹ ಸಬ್ಜೆಕ್ಟ್ ಅಲ್ಲಿ ಗೊತ್ತಿರಬಹುದು, ಅಸಂಪ್ಷನ್ಸ್ ಗಳ ಬಗ್ಗೆ ಗೊತ್ತಿರಬಹುದು. ಸೈಕಾಲಜಿ ಟರ್ಮ್ಸ್ ಹೈಪೋಥಿಸಿಸ್ ಅನ್ನ ನಾವು ಡಿಫೈನ್ ಮಾಡಬೇಕು, ಫ್ರೇಮ್ ಮಾಡಬೇಕು, ಆಬ್ಜೆಕ್ಟಿವ್ಸ್ ಯಾವ ರೀತಿಯಾಗಿ ಇರಬೇಕು, ಏನ್ ಹೇಳುತ್ತೆ ಅದು. ಸೊ ಇಟ್ ಮೈಟ್ ಬಿ ಕ್ವೈಟ್ ಡಿಫರೆಂಟ್ ಅನ್ನೋ ರೀತಿಯಾಗಿ ಇರಬಹುದು. ಆದ್ರೆ ಇದನ್ನ ಎಲ್ಲದನ್ನೂ ಸಹ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲೇ ಸಹ ನಾವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಸೊ ಅಫ್ಕೋರ್ಸ್ ನಾವು ಇಲ್ಲಿ ನೋಡ್ಬೋದು ರಿಸರ್ಚ್ ಡಿಸೈನ್ ಅಂಡ್ ಮೆಥಡಾಲಜಿ. ಸೊ ಏನು ಟಾಪ್ 10 ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಕಂಡಕ್ಟಿಂಗ್ ರಿಸರ್ಚ್ ಅಂತ ಅನ್ನೋದೇ ಆದ್ರೆ, ಸೊ ಏನ್ ಪ್ರಾಕ್ಟೀಸ್ ಇರಬೇಕು? ಸೊ ಈ ಕೊಟ್ಟಿರ್ತಕ್ಕಂಥ 10 ಪಾಯಿಂಟ್ಗಳು ಸಹ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ರಿಸರ್ಚ್ ಡಿಸೈನ್ ಅಂಡ್ ಮೆಥಡಾಲಜಿ. ಸೊ ರಿಸರ್ಚ್ ಡಿಸೈನ್, ಸೊ ಅದು ಕೊರಿಲೇಷನಲ್ ಮೆಥಡ್,
ಇಂಟರ್ವೆನ್ಷನ್ ಪ್ರೋಗ್ರಾಮ್ಸಾ, ಡಿಸ್ಕ್ರಿಪ್ಟಿವಾ, ಕ್ವಾಲಿಟೇಟಿವ್ ಅಂಡರಲ್ಲಿ ಬರುತ್ತಾ, ಕ್ವಾಂಟಿಟೇಟಿವ್ ಅಂಡರಲ್ಲಿ ಬರುತ್ತಾ? ಸೊ ಯಾವುದು ರಿಸರ್ಚ್, ನೇಮ್ ಆಫ್ ದ ರಿಸರ್ಚ್ ಡಿಸೈನ್ ಯು ಹ್ಯಾವ್ ಟು ಡಿಫೈನ್ ಪ್ರಾಪರ್ಲಿ. ಅಂಡ್ ಮೆಥಡಾಲಜಿ ಅಂತ ಬಂದಾಗ, ಸೊ ಕ್ವಾಲಿಟೇಟಿವ್ ಬಂತು ಅಂತಂದ್ರೆ ಒಂದು ರೀತಿಯಾದಂಥ ಮೆಥಡಾಲಜಿ ಇರುತ್ತೆ, ಕ್ವಾಂಟಿಟೇಟಿವ್ ಬಂತು ಅಂತಂದಾಗ ಒಂದು ರೀತಿಯಾದಂಥ ಮೆಥಡಾಲಜಿ ಇರುತ್ತೆ ಅಫ್ಕೋರ್ಸ್. ಸೊ ಹೈಪೋಥಿಸಿಸ್, ಅದಕ್ಕೆ ಆದಂತಹ ಹೈಪೋಥಿಸಿಸ್ ಮತ್ತೆ ಆಬ್ಜೆಕ್ಟಿವ್ಸು, ಎಥಿಕಲ್ ಕನ್ಸಿಡರೇಷನ್ನು, ಅದರಲ್ಲಿ ಬರ್ತಕ್ಕಂಥ ಮೇಜರ್ ಪಾಯಿಂಟ್ಸ್ಗಳು. ಸೊ ಈ ಎಲ್ಲ ಅಂಶಗಳನ್ನು ಸಹ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅನ್ನೋದೇ ಆದ್ರೆ, ಸೊ ವಿ ಹ್ಯಾವ್ ಟು ಡಿಫೈನ್ ರಿಸರ್ಚ್ ಡಿಸೈನ್ ಮೆಥಡಾಲಜಿನಲ್ಲಿ ರಿಸರ್ಚ್ ವೇರಿಯೇಬಲ್ಸ್ ಅಥವಾ ಮೆಜರಬಲ್ ವೇರಿಯೇಬಲ್ಸ್ಗಳನ್ನ ವಿ ಹ್ಯಾವ್ ಟು ಡಿಫೈನ್ ಥರೋಲಿ, ಕೇರ್ಫುಲಿ. ಸೊ ಆಪರೇಷನಲ್ ಡೆಫಿನೇಷನ್ ಮತ್ತೆ ಥಿಯರಿಟಿಕಲ್ ಡೆಫಿನೇಷನ್ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅಂತ ಅಂದ್ರೆ, ಅಥವಾ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ, ಸೊ ಏನು ಸೊ ಅಂಡ್ ಸೊ ಅಂತಕ್ಕಂಥವ್ರು ಸೊ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಏನು ಅಂತ ಹೇಳಿರ್ತಾರೆ, ಅಥವಾ ಸೊ ಅಂಡ್ ಸೊ ಅಂತಕ್ಕಂಥವ್ರು ಸ್ಟ್ರೆಸ್ ಅಂತ ಅಂದ್ರೆ ಏನು ಅನ್ನೋದನ್ನು ಡಿಫೈನ್ ಮಾಡಿರ್ತಾರೆ. ಸೊ ದಟ್ ವಿಲ್ ಬಿ ಎ ಥಿಯರಿಟಿಕಲ್ ಡೆಫಿನೇಷನ್. ಅಕಾಡೆಮಿಕ್ ಸ್ಟ್ರೆಸ್ ಆರ್ ಸ್ಟ್ರೆಸ್, ನಾವು ಯಾವ ರೀತಿಯಾದಂಥ ರಿಸರ್ಚ್ ವೇರಿಯಬಲ್ ತಗೊಂಡಿರ್ತೀವಿ ಆ ರೀತಿಯಾದಂತಹ ವೇರಿಯೇಬಲ್ಸ್ ನ ಮೇಲೆ ಯಾರು ಈಗಾಗಲೇ ಡಿಫಿನೇಷನ್ಸ್ ಅನ್ನ ಕೊಟ್ಟಿದ್ದಾರೆ, ಡಿಫೈನ್ ಮಾಡಿರ್ತಾರೆ ಆ ವೇರಿಯೇಬಲ್ಸ್ ಅನ್ನ, ಅದರಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಅಥವಾ ನಮ್ಮ ಸ್ಟಡೀಸ್ಗೆ, ನಮ್ಮ ರಿಸರ್ಚ್ ವೇರಿಯೇಬಲ್ಸ್ಗೆ ಸೂಟ್ ಆಗುವಂತಹ ಒಂದು ಡೆಫಿನೇಷನ್ ಅನ್ನ ಚೂಸ್ ಮಾಡ್ಕೋಬೇಕು. ಆಪರೇಷನಲ್ ಡೆಫಿನೇಷನ್ಸ್, ಸೊ ಅಂಡರ್ ದಟ್ ಯಾವ ಕ್ಯಾಟಗರೀಸ್ ಅಲ್ಲಿ ನಾವು ಮೆಜರ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇನ್ ಟರ್ಮ್ಸ್ ಆಫ್ ಕ್ಲಾಸ್ ರೂಮ್ ಆಕ್ಟಿವಿಟೀಸು, ಎಕ್ಸಾಮ್ಸ್ ರಿಲೇಟೆಡ್ ಸ್ಟ್ರೆಸ್ಸು, ಅಥವಾ ಏನೆಲ್ಲ ಎಲಿಮೆಂಟ್ಗಳು ಇರುತ್ತಲ್ಲ, ಏನೆಲ್ಲ ಕಾಸಿಂಗ್ ಫ್ಯಾಕ್ಟರ್ಸ್ಗಳು ಇರುತ್ತಲ್ಲ, ಆ ಕಾಸಿಂಗ್ ಫ್ಯಾಕ್ಟರ್ಸ್ ಎಕ್ಸಾಕ್ಟ್ ವಿಚ್ ಇಸ್ ರಿಲೇಟೆಡ್ ಟು ಅಕಾಡೆಮಿಕ್ ಸ್ಟ್ರೆಸ್, ಅದಕ್ಕೆ ಇರ್ತಕ್ಕಂಥ ಡೆಫಿನೇಷನ್ಸ್ ಏನು, ಸೊ ಅದನ್ನ ನಾವು ಆಪರೇಷನಲ್ ಡೆಫಿನೇಷನ್ ಅಂತಂದ್ರೆ ನಾವೇನು ಅಂದ್ಕೊಂಡು ನಾವು ಅದನ್ನ ಟೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಕಾಸಿಂಗ್ ಫ್ಯಾಕ್ಟರ್, ಲೋಡಿಂಗ್ ಫ್ಯಾಕ್ಟರ್ಸ್ಗಳನ್ನ ಇಟ್ಕೊಂಡು ನಾವು ಅಸೆಸ್ ಮಾಡಕ್ ಹೋಗ್ತಾ ಇದೀವಿ. ಅದರಿಂದ ಏನು ಬರಬಹುದು, ಯಾವ ರೀತಿ ಅಂತ, ಸೊ ಒಂದು ಒಟ್ಟಾರೆ ಸಮ್ ಅಪ್ ಮಾಡಿದ್ರೆ ಸ್ಕೋರ್ ಅನ್ನ ಬಂದಿರ್ತಕ್ಕಂಥ, ಸೊ ಇಂತಿಂತ ಎಲಿಮೆಂಟ್ಗಳನ್ನ ನಾವು ಮೆಜರ್ ಮಾಡಿದ್ರೆ, ಸೊ ಇಂತಿಂತ ಡೈರೆಕ್ಷನ್ ಅಲ್ಲಿ ಬಂತು ಅಂತಂದ್ರೆ, ಸೊ ಅದಕ್ಕೊಂದು ಡೆಫಿನೇಷನ್ಸ್ ಅನ್ನ ಕೊಡಬೇಕು. ಸೊ ದಿಸ್ ವಿಲ್ ಬಿ ಅಕಾಡೆಮಿಕ್ ಸ್ಟ್ರೆಸ್ ಅಂತ ನಮ್ಮ ಅಕಾರ್ಡಿಂಗ್ ಟು ಆ ಸ್ಟಡಿ, ಅಕಾರ್ಡಿಂಗ್ ಟು ಆ ಟೂಲ್ಸ್. ಆ ಟೂಲ್ಸ್ ಅಲ್ಲಿ ಎಲ್ಲ ಡಿಸ್ಕ್ರೈಬ್ ಮಾಡಿರ್ತಾರೆ. The purpose they have developed this kind of research tools and measurable tools ಅಂತ ಅದನ್ನೇ ಮೆಜರ್ ಮಾಡ್ತಾ ಇರುತ್ತೆ. ಆಬ್ವಿಯಸ್ಲಿ ಅದನ್ನ ಮೆಜರ್ ಮಾಡ್ತಾ ಇರುತ್ತೆ, ಯಾಕೆಂತಂದ್ರೆ ಅದು ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ. ನಾವು ಯೂಸ್ ಮಾಡಬೇಕಾಗಿರೋಂಥದ್ದು ಸ್ಟ್ಯಾಂಡರ್ಡೈಸ್ ಟೂಲ್ಸ್. ಸೊ ನಾವು ಅಲ್ಲಿರ್ತಕ್ಕಂಥ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅಥವಾ ಒಂದು ಕ್ವಶನ್ ಯಾರು ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ವಿ ಶುಡ್ ಹ್ಯಾವ್ ದ ಕಂಪ್ಲೀಟ್ ಮ್ಯಾನ್ಯುವಲ್ ಆಫ್ ದ ಕ್ವಶನ್. ಸೊ ಮ್ಯಾನ್ಯುವಲ್ ಅಂತಂದ್ರೆ ಏನೇನಿರುತ್ತೆ, ಇಂಟ್ರೊಡಕ್ಷನ್ ಪಾರ್ಟ್ ಇರುತ್ತೆ, ಯಾವ ಪರ್ಪಸ್ಗೋಸ್ಕರ ಅದನ್ನ ಡೆವಲಪ್ ಮಾಡಿದ್ರು, ಎಷ್ಟು ಕ್ವಶನ್ಸ್ ಇದೆ, ಏನೆಲ್ಲ ಸಬ್ ಡೈಮೆನ್ಷನ್ಸ್ ಇರುತ್ತೆ, ಅದಕ್ಕೆ ಸ್ಕೋರಿಂಗ್ ಏನು, ರಿಲಯಬಿಲಿಟಿ ಏನು, ರೀಟೆಸ್ಟ್ ರಿಲಯಬಿಲಿಟಿ ಏನು, ವ್ಯಾಲಿಡಿಟಿ ಏನು, ಸ್ಕೋರ್ಸ್ ಏನು, ನಾರ್ಮ್ಸ್ ಏನು, ಅದ್ರ ಲಿಮಿಟೇಷನ್ಸ್ ಏನು, ಇಂಪ್ಲಿಕೇಶನ್ಸ್ ಏನು, ಯಾವುದಕ್ಕೆ ಬೆಸ್ಟ್ ಆಪ್ಟ್ ಅಂತ ಅನ್ಸುತ್ತೆ, ಯಾವ ಫೀಲ್ಡ್ಗೆ, ಯಾವ ಏಜ್ ಗ್ರೂಪ್ನವ್ರಿಗೆ, ಅಥವಾ ಯಾವ ಸ್ಕೂಲ್ನವ್ರಿಗೆ, ಫಾರ್ ಎಕ್ಸಾಂಪಲ್ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದಾಗ, ಅಥವಾ ಯಾವ ಏಜ್ ರೇಂಜ್ನವ್ರಿಗೆ ಅದು ಆಪ್ಟ್ ಅಂತ ಅನ್ಸುತ್ತೆ. ಸೊ ಎಲ್ಲದನ್ನು ಸಹ ಡಿಸ್ಕ್ರೈಬ್ ಮಾಡಿರ್ತಾರೆ ಇನ್ ದ ಮ್ಯಾನ್ಯುಯಲ್. ಸೊ ಆ ಮ್ಯಾನ್ಯುಯಲ್ ಇತ್ತು ಅಥವಾ ಇದೆ ನಮ್ಮ ಹತ್ರ, ಅದನ್ನ ತರೋಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡಿದೀವಿ, ಏನಕ್ಕೋಸ್ಕರ ಅದು ಡೆವಲಪ್ ಆಗಿದೆ. ಸೊ ಅದ್ರ ಬೇಸ್ ಮೇಲೆ ನಾವು ಆಪರೇಷನಲ್ ಡೆಫಿನೇಷನ್ ಅನ್ನ ಡಿಫೈನ್ ಮಾಡಬೇಕಾಗುತ್ತೆ. ಸೊ ನಂತರದಲ್ಲೇನೆ ನಾವು ಕಂಪ್ಲೀಟ್ ಆಗಿ ಒಂದು ರಿಸರ್ಚ್ ವೇರಿಯೇಬಲ್ ಅನ್ನ, ಸೊ ಯಾವಾಗ ಥಿಯರಿಟಿಕಲ್ ಮತ್ತೆ ಆಪರೇಷನಲ್ ಡೆಫಿನೇಷನ್ ಡಿಫೈನ್ ಮಾಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಹಾಗಂದ್ರೆ ಏನು ಆ ರಿಸರ್ಚ್ ವೇರಿಯೇಬಲ್, ಅಕಾಡೆಮಿಕ್ ಸ್ಟ್ರೆಸ್ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅಷ್ಟು ಅರ್ಥ ಆದ್ರೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ ನಮಗೆ ಈಸಿ ಆಗುತ್ತೆ. ಸೊ ಅದರಿಂದ ಫರ್ದರ್ ಏನೇನೆಲ್ಲ ನಾವು ಡೇಟಾವನ್ನ ಕಲೆಕ್ಟ್ ಮಾಡ್ಕೋಬಹುದು, ಯಾರಿಂದ ಕಲೆಕ್ಟ್ ಮಾಡ್ಕೋಬಹುದು, ನಾವು ಸ್ಟಡಿ ಸ್ಯಾಂಪಲ್ ಅನ್ನ ಆಗ್ಲಿ, ಸೊ
ಓಕೆ, ಸ್ಟಡಿ ಸ್ಯಾಪಲ್ ಅನ್ನ ಯಾವ ರೀತಿಯಾಗಿ ಅಥವಾ ಸ್ಟಡಿ ಪಾಪ್ಯುಲೇಷನ್ ಯಾವ ರೀತಿಯಾಗಿ ಡಿಫೈನ್ ಮಾಡಬೇಕು, ಎಲ್ಲಿಂದ ಯಾವ ಏಜ್ ಗ್ರೂಪ್ ಅನ್ನು ನಾವು ತೆಗೆದುಕೋಬೇಕು, ಮತ್ತೊಂದು ವೇರಿಯಬಲ್ಸ್ ಏನ್ ತೆಗೆದುಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಸೊ ಯಾವ ರೀತಿಯಾಗಿ ಟೆಕ್ನಿಕಲ್ ಆಸ್ಪೆಕ್ಟ್ ಇಲ್ಲಿ ರೈಸ್ ಆಗುತ್ತೆ ಅಂತಂದ್ರೆ, ಸೊ ಮಕ್ಕಳ ಸ್ಟ್ರೆಸ್ ಲೆವೆಲ್ ಅಂತ ಅಸೆಸ್ ತೆಗೆದುಕೊಂಡಿರ್ತೀವಿ. ಸೊ ಅಸೆಸ್ಮೆಂಟ್ ಟೂಲ್ಸ್ ಅನ್ನ, ಸೊ 14 ಬಿಲೋ ಇಯರ್ಸ್ ಅಸೆಸ್ ಮಾಡುವಂತ ಟೂಲ್ಸ್ ಅನ್ನ ನಾವು ಆ ಮಕ್ಕಳ ಮೇಲೆ ಇರ್ತಕ್ಕಂಥ ಅಕಾಡೆಮಿಕ್ ಸ್ಟ್ರೆಸ್ ಅನ್ನ ಅಸೆಸ್ ಮಾಡುವಂತ ಟೂಲ್ಸ್ ಅನ್ನ ನಾವು ಚೂಸ್ ಮಾಡ್ತೀವಿ. ಸೊ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಎಮೋಷನಲ್ ಮೆಚುರಿಟಿ. ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಎಮೋಷನಲ್ ಮೆಚುರಿಟಿ ಅಂತ ಅಂದ್ರೆ, ಸೊ ಎಮೋಷನಲ್ ಮೆಚುರಿಟಿ ಅಥವಾ ಕೋಪಿಂಗ್ ಮೆಕ್ಯಾನಿಸಮ್ ಅಥವಾ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಮಂಗ್ ಅಡೋಲಸೆಂಟ್ ಏಜ್ ಗ್ರೂಪ್ ಅಂತ ಅಂದ್ಕೊಂಡಿರ್ತೀವಿ. ಸೊ ಇಲ್ಲಿ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಸೆಸ್ ಮಾಡುವಂಥದ್ದು ಅಡೋಲಸೆಂಟ್ ಮೇಲೆ ಡೆವಲಪ್ ಮಾಡಿದ್ರೆ, ಅಂದ್ರೆ 14 ಟು ಅಥವಾ 12 to 20 ಇಯರ್ಸ್. ಟೂಲ್ಸ್ ಅನ್ನ, ಅಕಾಡೆಮಿಕ್ ಸ್ಟ್ರೆಸ್ ಟೂಲ್ಸ್ ಅನ್ನ ಡೆವಲಪ್ ಮಾಡಿರೋಂಥದ್ದು 8 to 12 ಇಯರ್ಸ್ಗೆ ಅಂತ ಅಂದ್ಕೊಂಡ್ರೆ, ನಾವು ಯಾವ ಪಾಪ್ಯುಲೇಷನ್ ಅನ್ನ ನಾವು ತೆಗೆದುಕೋಬೇಕು? ಓಕೆ, ಸೊ ನಾವು ಪಾಪ್ಯುಲೇಷನ್ ತೆಗೆದುಕೋಬೇಕಾಗಿರ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಏನಾದ್ರು ತೆಗೆದುಕೊಂಡಿದ್ರೆ ಅಡೋಲಸೆಂಟ್, ಸೊ ಸ್ಟ್ರೆಸ್ ಅಸೆಸ್ಮೆಂಟ್ ಟೂಲ್ ತೆಗೆದುಕೊಂಡಿರ್ತಕ್ಕಂಥ ಟೂಲ್ಸ್ ಅಲ್ಲಿ ಪ್ರಾಪರ್ ಆಗಿಲ್ಲ ಅಂತ ನಾವು ಅದನ್ನ ರಿಜೆಕ್ಟ್ ಮಾಡ್ಬೋದು. ಅಥವಾ ನಾವು ತೆಗೆದುಕೊಂಡಿರ್ತಕ್ಕಂತಹ ಪಾಪ್ಯುಲೇಷನ್ ಸ್ಟೂಡೆಂಟ್ಸ್ ಅಂದ್ರೆ ಚಿಲ್ಡ್ರನ್ ಸ್ಟೂಡೆಂಟ್ಸ್ ಆಗಿದ್ರೆ, ಬಿಲೋ 12 ಇಯರ್ಸ್ ಆಗಿದ್ರೆ, ಸೊ ಅವಾಗ ನಾವು ಸೈಕಲಾಜಿಕಲ್ ವೆಲ್ಬೀಯಿಂಗ್ ಏನು ಅಡೋಲಸೆಂಟ್ ಮೇಲೆ ಕಂಡಕ್ಟ್ ಮಾಡುವಂತಹ ಟೂಲ್ಸ್ ಅನ್ನ ನಾವು ಚೂಸ್ ಮಾಡಿರ್ತೀವಲ್ಲ, ಸೊ ದಟ್ ವಿಲ್ ಬಿ ಎಲಿಮಿನೇಟೆಡ್ ಆಗುತ್ತೆ. ಸೊ ಹೀಗೆ ನಾವು ತೆಗೆದುಕೊಂಡಿರ್ತಕ್ಕಂತಹ ಅಥವಾ ಏನು ಟೂಲ್ಸ್ ಯಾವ ಏಜ್ ಗ್ರೂಪ್ನವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ, ಆಪ್ಟ್ ಅಂತ ಅನ್ಸುತ್ತೆ. ನಾವು ತೆಗೆದುಕೊಂಡಿರ್ತಕ್ಕಂತಹ ಒಂದು ಟೂಲ್ಸ್ ನಾವು ತೆಗೆದುಕೊಳ್ಳಬಹುದಾದಂತಹ ಒಂದು ಏನೋ ಸ್ಯಾಂಪ್ಲಿಂಗ್ ಏನಿದೆ, ಪಾಪ್ಯುಲೇಷನ್ಸ್ ಏನಿದೆ, ಸ್ಟಡಿ ಪಾಪ್ಯುಲೇಷನ್ಸ್ ಕಾರ್ಲೇಟ್ ಆಗುತ್ತಾ ಆಗಲ್ವಾ? ಸೊ ಅದಕ್ಕೂ ಮುಂಚೆ ನಾವು ಲೈಫ್ ಸ್ಪ್ಯಾನ್, ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಸ್ಪ್ಯಾನ್ ಅನ್ನ ನಾವು ನೋಡ್ಕೋಬೇಕಾಗುತ್ತೆ ಆಸ್ ಪರ್ APF ಫಾರ್ಮ್ಯಾಟ್ ಅಥವಾ ಸೈಕಲಾಜಿಕಲ್ ಆಸ್ಪೆಕ್ಟ್ ಅಂತ ಬಂದಾಗ. ಸೊ ಅಲ್ಲಿ ಪ್ರಿನೇಟಲ್ ಮತ್ತೆ ಪೋಸ್ಟ್ ನೇಟಲ್ ಅಲ್ಲಿ 2 ಭಾಗ ಆದ್ಮೇಲೆ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನ ಪ್ರಿನೇಟಲಿ 3 ಸ್ಟೇಜ್ ಇತ್ತು ಅಂತಾರೆ, ಪೋಸ್ಟ್ ನೇಟಲಿ 8 ಸ್ಟೇಜಸ್ ಬರುತ್ತೆ. ಇನ್ಫ್ಯಾನ್ಸಿ, ಚೈಲ್ಡ್ಹುಡ್ ಅಲ್ಲಿ ಅರ್ಲಿ, ಮಿಡಲ್ ಮತ್ತೆ ಲೇಟ್, ದೆನ್ ಅಡೋಲಸೆಂಟ್, ದೆನ್ ಅರ್ಲಿ ಅಡಲ್ಟ್ಹುಡ್, ಮಿಡಲ್ ಅಡಲ್ಟ್ಹುಡ್ ಅಂಡ್ ಲೇಟ್ ಅಡಲ್ಟ್ಹುಡ್. ಸೊ 5 + 3 8 ಡಿಫರೆಂಟ್ ಸ್ಟೇಜಸ್ಗಳು ಬರುತ್ತೆ ಫಾರ್ ಹ್ಯೂಮನ್ ಲೈಫ್. ಸೊ ಈ ಏಜ್ ಗ್ರೂಪ್ ಅನ್ನ ನಾವು ಅಂದ್ರೆ ಅದಕ್ಕೆ ಅಸೆಸ್ ಮಾಡುವಂತಹ ರೇಂಜ್ ಅವ್ರು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ಸ್, ಅಂದ್ರೆ ಚೈಲ್ಡ್ ಅಂದ್ರೆ ಯಾರು, ಅರ್ಲಿ ಚೈಲ್ಡ್ಹುಡ್ ಅಂತಂದ್ರೆ ಯಾರು, ಅಡೋಲಸೆಂಟ್ ಅಂತಂದ್ರೆ ಯಾರು, ಅಡಲ್ಟ್ಹುಡ್ ಅಂತಂದ್ರೆ ಯಾರು, ಅದರಲ್ಲಿ ಇರ್ತಕ್ಕಂಥ ಒಂದು ಏಜ್ ರೇಂಜ್ ಏನು. ಸೊ ಈ ಎಲ್ಲ ಬೇಸಿಕ್ ಎಲಿಮೆಂಟ್ ಆಗಿರ್ತಕ್ಕಂತಹ ಕೆಲವೊಂದು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಯಾರ ಮೇಲೆ, ಫಾರ್ ಎಕ್ಸಾಂಪಲ್ ಅದು ಶುರು ಆಗ್ಬೇಕಾಗಿರೋ ಅಂಥದ್ದು ಎಲ್ಲಿಂದ ಅಂತಂದ್ರೆ ರಿಸರ್ಚ್ ಪ್ರಾಬ್ಲಮ್ ಇಂದ. ರಿಸರ್ಚ್ ಪ್ರಾಬ್ಲಮ್ ಅನ್ನ ಸೆಟ್ ಮಾಡೋದು ಅಥವಾ ಐಡೆಂಟಿಫೈ ಮಾಡೋದು, ಅಥವಾ ಅದನ್ನ ನಾವು ಸಂಶೋಧನೆಗೆ ಬಳಸ್ಕೋಬಹುದು, ಆ ಒಂದು ಸಮಸ್ಯೆಯನ್ನ ಅದನ್ನ ಟೆಸ್ಟ್ ಮಾಡಬಹುದು, ಓರೈಸಬಹುದು ಅನ್ನೋದು ಅನ್ಸೋದು ಯಾವಾಗ? ಸೊ ಅದು ಒಂದು ಹೈಲೈಟ್ ಆಗಿರ್ಬೇಕು, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನಾವು ಯಾರ ಮೇಲೋ ಸಿಡುಕು, ಕೋಪ, ತಾಪಗಳನ್ನ ತೋರಿಸ್ತಾ ಇರ್ತೀವಿ, ಇರಿಟೇಟ್ ಆಗ್ತಾ ಇರ್ತಾರೆ ಕೆಲವು ಜನ ನಮ್ಮ ಬಿಹೇವಿಯರ್ ಇಂದ. ಸೊ ಏನಲ್ಲಿ ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿದೆ, ಅಬ್ನಾರ್ಮಲ್ ಎಲಿಮೆಂಟ್ ಇದೆ. ಸೊ ಈತನಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತಾ ಇದೆ, ಇತರರಿಗೆ ತೊಂದರೆ ಆಗ್ತಾ ಇದೆ. ಸೊ ಈ ತರದ್ದು ತುಂಬಾ ಕಂಪ್ಲೇಂಟ್ಸ್ಗಳು ಹೋಗ್ತಾ ಇದೆ. ಅದನ್ನ ಒಂದು ಟೆಸ್ಟ್ ಅನ್ನ ಮಾಡಬೇಕು. ಸೊ ನಮಗೆ ಗೊತ್ತಿಲ್ಲ ಅಗ್ರೆಷನ್, ಓಕೆ, ಕೋಪನೋ ತಾಪನೋ, ಸೊ ನಮಗೆ ಗೊತ್ತಿಲ್ಲ. ಸೊ ಅದೇನು ಅಂತ ಅಸೆಸ್ ಮಾಡಬೇಕು ಅನ್ನೋದೇ ಆದ್ರೆ, ಸೊ ಈ ರೀತಿಯಾಗಿರ್ಬಹುದು, ಒಂದು ಪ್ರಿಡಿಕ್ಟ್ ಮಾಡಬಹುದು. ಆಸ್ ಪರ್ DSM-4 ಕ್ಲಾಸಿಫಿಕೇಶನ್, ಆಸ್ ಪರ್ ICD-10 ಆ ICD-11.
ಸೊ ಆ ರೀತಿಯಾಗಿ ನಾವು ಕೊಡ್ಕೊಳ್ತಾ ಹೋದ್ರೆ ಅಥವಾ ಕ್ಲಾಸಿಫಿಕೇಶನ್ ಅನ್ನು ಮಾಡ್ತಾ ಹೋದ್ರೆ ಸೊ ನಾವು ಒಂದು ಕನ್ಕ್ಲೂಡಿಗೆ ಬರ್ಬೋದು ಯಾವ ಟೆಸ್ಟ್ ಅನ್ನ ಕೊಡಬಹುದು. ಅಗ್ರೆಷನ್, ಸೊ ಅಗ್ರೆಷನ್ ಅಸೆಸ್ ಮಾಡುವಂತ ಯಾವ್ದಾದ್ರು ಟೂಲ್ಸ್ ಇದೆಯಾ, ಅಥವಾ ಯಾವಾಗ್ಲೂ ಐಸೋಲೇಟ್ ಆಗಿರ್ತಾನೆ, ಯಾರ ಜೊತೆಗೂ ಸಂಪರ್ಕಕ್ಕೆ ಬರೋದಿಲ್ಲ, ಎಷ್ಟು ಫೋರ್ಸ್ ಮಾಡಿದ್ರು ಆತ ಮಾತನಾಡೋದಿಲ್ಲ, ಸೋಷಿಯಲ್ ಕನೆಕ್ಟಿವಿಟಿಗೆ ಬರೋದಿಲ್ಲ. ಸೊ ಏನು ಲೋನ್ಲಿನೆಸ್ಸಾ, ಸೊ ಏನು ಇಂಟ್ರವರ್ಟ, ಅಂತಹ ವ್ಯಕ್ತಿಯನ್ನು ನಾವು ಗುರುತಿಸೋದು ಹೇಗೆ, ಗುರುತಿಸಾದ ನಂತರ ಆತ ಯಾವ ಕ್ಯಾಟಗರಿಗೆ ಬರ್ತಾನೆ ಅನ್ನೋದನ್ನ ನಾವು ಹೇಗೆ ಸಿಗ್ರಿಗೇಟ್ ಮಾಡಬೇಕು, ಕ್ಲಾಸಿಫಿಕೇಶನ್ ಅನ್ನ ಮಾಡಬೇಕು, ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ಕ್ಲಾಸಿಫಿಕೇಶನ್ ಮಾಡಬಹುದು, ಒಮ್ಮೆ ನಾವು ಮಾಡಿದಾದ ನಂತರದಲ್ಲಿ ಯಾವ ಟೂಲ್ಸ್ ಅನ್ನು ಯೂಸ್ ಮಾಡಬೇಕು ಆತನ ವ್ಯಕ್ತಿತ್ವವನ್ನು ನಾವು ಅಸೆಸ್ ಮಾಡಲಿಕ್ಕೆ. ಸೊ ಈ ತರದ್ದೆಲ್ಲ ಸ್ಟೆಪ್ಸ್ ತೆಗೆದುಕೊಳ್ತಾ ಹೋಗುತ್ತೆ. ಏಕೆಂತಂದ್ರೆ ನಮಗೆ ಗೊತ್ತಿಲ್ಲ ಅಂತ ಅಂದಾಗ, ಸೊ ನಮಗೆ ಗೊತ್ತು, ಫಾರ್ ಎಕ್ಸಾಂಪಲ್ ಮೊಬೈಲ್ ಅಡಿಕ್ಷನ್, ಸಾಮಾನ್ಯವಾಗಿ ಎಲ್ಲರ ಕೈನಲ್ಲೂ ಮೊಬೈಲ್ ಇರುತ್ತೆ. ಸೊ ಅದರಿಂದ ನಮ್ಮ ರೊಟೀನಲ್ ಏನೋ ಆಕ್ಟಿವಿಟೀಸ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸೊ ಸರಿಯಾದ ಟೈಮಿಗೆ ಊಟ ಮಾಡಕ್ ಆಗ್ತಾ ಇಲ್ಲ, ಸರಿಯಾದ ಟೈಮ್ಗೆ ನಮ್ಮ ಡೆಸ್ಟಿನೇಷನ್ ರೀಚ್ ಮಾಡಕ್ ಆಗ್ತಾ ಇಲ್ಲ, ಸರಿಯಾದ ಟೈಮ್ಗೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದು ನಮ್ಮ ಸೊ ಅದು ಎಫೆಕ್ಟ್ ಮಾಡ್ತಾ ಇದೆ, ನಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ, ನಮ್ಮ ಕಣ್ಣು ಮೇಲೆ ಎಫೆಕ್ಟ್ ಮಾಡ್ತಾ ಇದೆ, ನಮ್ಮ ಫಿಸಿಕಲ್ ಇದ್ರ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ಸೊ ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ವ್ಯಕ್ತಿಗಳಿಗೆ. ಸೊ ಏನು ಅದನ್ನ ಏನಂತ ಕರಿಬಹುದು, ಯಾವಕ್ಕೆ ಏನು ಎಲಿಮೆಂಟ್, ಅದು ಕಾರಣಗಳು ಏನು, ಕಾನ್ಸಿಕ್ವೆನ್ಸಸ್ಗಳೇನು. ಸೊ ಒಮ್ಮೆ ನಮಗೆ ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಅರ್ಥ ಆದ್ಬಿಟ್ರೆ ಸೊ ಅದಕ್ಕೆ ಇರ್ತಕ್ಕಂತಹ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ಗಳು ಏನು, ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ಗಳು ಏನು, ಸೊ ಇದನ್ನ ಅಸೆಸ್ ಮಾಡೋದು ಹೇಗೆ. ಸೊ ಫಸ್ಟ್ ಅದಕ್ಕೆ ವಾಟ್ ಇಸ್ ಏನು ಅಡಿಕ್ಷನ್, ಮೊಬೈಲ್ ಅಡಿಕ್ಷನ್, ಇಂಟರ್ನೆಟ್ ಅಡಿಕ್ಷನ್, ಸೋಷಿಯಲ್ ಮೀಡಿಯಾ ಅಡಿಕ್ಷನ್, ವಾಟ್ ಈಸ್ ದಟ್ ಎಕ್ಸಾಕ್ಟ್ಲಿ. ಸೊ ನಾವು ಎಲ್ಲರ ಮೇಲೂ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನ ನೋಡ್ಬೋದು. ಮೊಬೈಲ್ ಫೋನ್ ಅಡಿಕ್ಷನ್ ಸ್ಕೇಲ್ ಅಂತ ನೋಡ್ತೀವಿ, ಸೋಷಿಯಲ್ಸ್ ಏನೋ ನೆಟ್ವರ್ಕ್ ಅಡಿಕ್ಷನ್ ಸ್ಕೇಲ್ ಅಂತ ಕರೀತಾರೆ, ಓಕೆ, ಸ್ಮಾರ್ಟ್ ಫೋನ್ ಅಡಿಕ್ಷನ್ ಸ್ಕೇಲ್ ಅಂತ ಕರೀತಾರೆ. ಓಕೆ, ಸೊ ಹಿಂಗೆ ಬೇರೆ ಬೇರೆ ಅಸೆಸ್ ಮಾಡುವಂತ ಟೂಲ್ಸ್ ಈಗ ಆಲ್ರೆಡಿ ಡೆವಲಪ್ ಆಗಿದೆ. ಸೊ ಅದ್ರ ಮುಖಾಂತರ in terms of duration, in terms of effectiveness, in terms of how they are giving importance to mobile. ಸೊ ಈ ಒಂದು ಸುತ್ತ ಇರತಕ್ಕಂಥ ಎಲಿಮೆಂಟ್ ನ ಆಧಾರದ ಮೇಲೆ ಅದನ್ನ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ಇಂಟರ್ ಕಾರ್ರಿಲೇಷನ್ಸ್ ಇರುತ್ತೆ. ಇಂಟರ್ ಕಾರ್ರಿಲೇಷನ್ ಇತ್ತು ಅಂತಂದಾಗ ಸೊ ನಾವು ಅಂದ್ಕೊಂಡಂಗೆ ಇಂಡಿಪೆಂಡೆಂಟ್ ಆಗಿರುತ್ತೆ, ಕೆಲವೊಂದು ಅಂದ್ಕೊಂಡದೇ ಇರುವಂತ ವೇರಿಯೇಬಲ್ ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಸ್ಟ್ರೆಸ್ ಆಗಿರೋದ್ರಿಂದ ರಿಸಲ್ಟ್ ಫೇಲ್ ಆಯ್ತಾ. ಓಕೆ, ಇಲ್ಲಿ ಸ್ಟ್ರೆಸ್ ಮತ್ತೆ ಔಟ್ಪುಟ್ ರಿಸಲ್ಟ್ ಅನ್ನೋದನ್ನು ತೆಗೆದುಕೊಂಡ್ರೆ ಕೆಲವೊಂದು ಬಾರಿ ಸೀದನೂ ಆಗಿರುತ್ತೆ, ಕೆಲವೊಂದು ಬಾರಿ ಉಲ್ಟನೂ ಆಗಿರುತ್ತೆ. ಓಕೆ, ಟೆನ್ಷನ್ ಆಗ್ತಾ ಇದೆ, ರಿಸಲ್ಟ್ ಅಂದ್ರೆ ಪರೀಕ್ಷೆ ಹೇಗ್ ಬರೆಯೋದು, ಹೇಗ್ ನೋಡೋದು, ಅದನ್ನು ರಿಸಲ್ಟ್ ಸಾರಿ ಆ ಒಂದು ಎಕ್ಸಾಮ್ ಅಂತಕ್ಕಂಥದ್ದು ಸ್ಟ್ರೆಸ್ಫುಲ್ ಆಗ್ಬೋದು. ಸೊ ರಿಸಲ್ಟ್ ಬಗ್ಗೆ ಅಲ್ಲ, ಸ್ಟ್ರೆಸ್ ಅಂತಕ್ಕಂಥದ್ದು ಕಾರಣ ಆಗುವಂಥದ್ದು ಎಕ್ಸಾಮಿನೇಷನ್ ಬಾರಿ. ಸೊ ಅದು ಸ್ಟ್ರೆಸ್ ಅಂತಕ್ಕಂಥದ್ದು ಏನೋ ಎಕ್ಸಾಮ್ ಅಂತಕ್ಕಂಥದ್ದು ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ಡಿಪೆಂಡೆಂಟ್ ವೇರಿಯೇಬಲ್ ಸ್ಟ್ರೆಸ್ ಆಗುತ್ತೆ. ಎಕ್ಸಾಮ್ ಇರೋ ಕಾರಣಗಳಿಗೋಸ್ಕರ ಸ್ಟ್ರೆಸ್ಗಳಿಗಾಗ್ತಾ ಇದೆ. ಸೊ ಎಕ್ಸಾಮ್ ಅಂತಕ್ಕಂಥದ್ದು ಸ್ಟ್ರೆಸ್ಗೆ ಕಾರಣ ಆಗ್ತಾ ಇದೆ. ಸೊ ಇಲ್ಲಿ ಎಕ್ಸಾಮಿನೇಷನ್ ಇಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಸ್ಟ್ರೆಸ್ ಫ್ಯಾಕ್ಟರ್ಸ್ ಸೊ ದಟ್ ವಿಲ್ ಬಿ ಡಿಪೆಂಡೆಂಟ್ ವೇರಿಯೇಬಲ್. ಕೆಲವೊಂದು ಬಾರಿ ರಿಸಲ್ಟ್ ಅದೇ ರಿಸಲ್ಟ್ ಏನು ಪರೀಕ್ಷೆ ಮೇಲೆ ರಿಸಲ್ಟ್ ಅಂತ ಬರುತ್ತಲ್ಲ, ಆ ರಿಸಲ್ಟ್ ಒನ್ ಆಫ್ ದ ಏನು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತಲ್ಲ ಅದು ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ತಕ್ಕಂಥದ್ದು ಇಂಡಿಪೆಂಡೆಂಟ್ ಆಗುತ್ತೆ. ಅದೆಲ್ಲ ಡಿಫೈನ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಫೇಲ್ ಆಗ್ತಾನೆ ಒಬ್ಬ ವ್ಯಕ್ತಿ. ಸೊ ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಪೇರೆಂಟ್ಸು ಅಥವಾ ಸೆಲ್ಫ್ ನಮ್ಮಷ್ಟಕ್ಕೆ ನಾವೇ
ಸೊ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಫಸ್ಟ್ ಕ್ಲಾಸ್ ಬರುತ್ತೆ, 90+ ಬರುತ್ತೆ, ಅಥವಾ ಈ ಸಬ್ಜೆಕ್ಟ್ ಅನ್ನು ಇದಾದ್ಮೇಲೆ ಇದೇನಾದರೂ 70+ ಬಂತು ಅಂತಂದ್ರೆ ಈ ಸಬ್ಜೆಕ್ಟ್ಗೆ ನಾವು ಜಂಪ್ ಆಗ್ಬೋದು, ಈ ಡೊಮೇನ್ಸ್ಗೆ ನಾವು ಜಂಪ್ ಆಗ್ಬೋದು. ಸೊ ಈ ಥರದ್ದು ಏನೋ ಒಂದಿರುತ್ತೆ. ಅಂದ್ಕೊಂಡಂತಹ ಫಲಿತಾಂಶವನ್ನು ನಾವು ಪಡ್ಕೊಂಡಿಲ್ಲ ಅಂತಂದಾಗ ಏನಾಗುತ್ತೆ, ಸ್ಟ್ರೆಸ್ಗೆ ಒಳಗಾಗುತ್ತೆ. ಸ್ಟ್ರೆಸ್ ಒಳಗಾಗುವಂಥದ್ದು ಯಾವಾಗ ಅಂತಂದ್ರೆ ಆಫ್ಟರ್ ದ ರಿಸಲ್ಟ್. ಅಲ್ಲಿವರೆಗೂ ಹೋಪ್ ಇರುತ್ತೆ, ಖುಷಿಯಾಗಿರುತ್ತೆ, ಬರುತ್ತೆ, ಪಾಸ್ ಆಗುತ್ತೆ ಅಂತ. ಸೊ ಇಲ್ಲಿ ರಿಸಲ್ಟು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ಸ್ಟ್ರೆಸ್ ಅಗೇನ್ ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಓಕೆ, ಸೊ ಹೇಗೆ ಈ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಕೆಲವೊಂದು ಬಾರಿ ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ಅಥವಾ ಫ್ಯಾಕ್ಟರ್ಸ್ಗಳು ಹೇಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ಅಥವಾ ಡಿಪೆಂಡೆಂಟ್ ವೇರಿಯೇಬಲ್ ಹೇಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಓಕೆ, ಸೊ ಕೆಲವೊಂದು ಬಾರಿ ಸ್ಟ್ರೆಸ್ಗೆ ಒಳಗಾಗೋದ್ರಿಂದ ಪರ್ಫಾರ್ಮೆನ್ಸು ಕಡಿಮೆ ಆಗುತ್ತೆ. ಓಕೆ, ಏನೋ ಅನ್ಎಕ್ಸ್ಪೆಕ್ಟೆಡ್ ಏನೋ ಸಿಚುವೇಶನ್ಸ್ ಇರುತ್ತೆ. ಸೊ ಅಲ್ಲಿ ಸ್ಟ್ರೆಸ್ಗೊಳಗಾಗಿ ಯಾರೋ ಭಾಳ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅಥವಾ ಏನಾಗುತ್ತೋ ರಿಸಲ್ಟ್ ಏನಾಗುತ್ತೋ ಅನ್ನೋ ಒಂದು ಅಬ್ಸರ್ವೇಷನ್ಸ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಪರ್ಫಾರ್ಮೆನ್ಸು ಸ್ಟ್ರೆಸ್ಗೊಳಗಾಗ್ತಾನೆ, ಆ ಕಾರಣಕ್ಕೆ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಓಕೆ, ಸೊ ಪರ್ಫಾರ್ಮೆನ್ಸ್ ಡೌನ್ ಸ್ಟ್ರೆಸ್ಗೊಳಗಾಗಿದ್ದಕ್ಕೆ ಏನಾಯಿತು, ಪರ್ಫಾರ್ಮೆನ್ಸ್ ಡೌನ್ ಆಯಿತು. ಕೆಲವು ಸಲ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಡೌನ್ ಆಗಿದ್ದಕ್ಕೆ ಸ್ಟ್ರೆಸ್ ರೈಸ್ ಆಗುತ್ತೆ. ಉತ್ತರ ಕೊಡೋಕ್ಕಾಗಲ್ವಲ್ಲ, ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ವಲ್ಲ. ಸೊ ಅವ್ರು ಬಂದು ಕೇಳ್ಬಿಟ್ರೆ ಹೇಗೆ? ಸೊ ಆ ಕಾರಣಕ್ಕೆ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಯಾವಾಗ ಕಡಿಮೆ ಆಗುತ್ತೆ ಬೇರೆ ಕಾರಣಗಳಿಗೆ, ನಮ್ಮಲ್ಲಿರ್ತಕ್ಕಂಥ ಆಂಗ್ಸೈಟಿ, ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವು ಒಂದಕ್ಕೊಂದಕ್ಕೆ ಪೂರಕವಾಗಿರುತ್ತೆ, ಇಂಟರ್ ಕಾರ್ರಿಲೇಷನ್ಸ್ ಅನ್ನು ಹೊಂದಿರುತ್ತೆ. ಸೊ ಯಾವುದು ಇಂಡಿಪೆಂಡೆಂಟ್ ವೇರಿಯೇಬಲ್, ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ ಅದನ್ನೇ ಡಿಫೈನ್ ಮಾಡಬೇಕು. ಸೊ ಯಾವುದನ್ನು ನಾವು ಮ್ಯಾನಿಪುಲೇಟ್ ಮಾಡ್ತೀವಿ, ಯಾವುದನ್ನು ನಾವು ಟೆಸ್ಟ್ಗೆ ಒಳಪಡಿಸ್ತಾ ಇದ್ದೀವಿ, ಯಾವ ವೇರಿಯೇಬಲನ್ನು, ಅದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಅದರಿಂದ ಬಂದಿರತಕ್ಕಂತಹ ಅಥವಾ ಬರಬಹುದಾಗಿರ್ತಕ್ಕಂತಹ ಒಂದು ಫಲಿತಾಂಶ, ರಿಸಲ್ಟನ್ನು ನಾವು ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಡಿಫೈನ್ ಮಾಡ್ಕೊಳ್ಳುವಂಥದ್ದು ಸಹ ಬಹಳ ಪ್ರಮುಖ. ಸೊ ಏನು ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇದೆ, ಅದ್ರ ಪ್ರಕಾರ ಡೆಫಿನೇಷನ್ಸ್ ಇದೆ, ಆಪರೇಷನಲ್ ಮತ್ತು ಥಿಯರಿಟಿಕಲ್ ಡೆಫಿನೇಷನ್ಸು ಸಿಂಕ್ ಆಗುತ್ತಾ ನೋಡ್ಕೋಬೇಕು. ಅದಕ್ಕೂ ಮುಂಚೆ ಆಬ್ಜೆಕ್ಟಿವ್ಸ್ ಅಂಡ್ ಹೈಪೋಥಿಸಿಸ್ ಅನ್ನ ನಾವು ನೋಡಿರ್ತೀವಿ. ಆಬ್ಜೆಕ್ಟಿವ್ಸ್ ಈಸ್ ಎ ಟೆಂಟೇಟಿವ್ ಡೈರೆಕ್ಷನ್ನು, ಹೈಪೋಥಿಸಿಸ್ ಅಷ್ಟೇ ಟೆಂಟೇಟಿವ್ ಡೈರೆಕ್ಷನ್ನು. ರಿಸರ್ಚ್ ಆಕ್ಟಿವಿಟೀಸು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಏನ ಮಾಡಬೇಕು, ಯಾವುದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕು, ಅದ್ರದ್ದು ಇಂಪ್ಲಿಕೇಶನ್ಸ್ ಪಾರ್ಟ್ ಏನು, ಅದ್ರ ಲಿಮಿಟೇಷನ್ಸ್ ಪಾರ್ಟ್ ಏನು. ಸೊ ಎಲ್ಲ ಡೈರೆಕ್ಷನ್ ಅಲ್ಲಿ ಹೊಂದಿರತಕ್ಕಂತಹ ಒಂದು ಆಬ್ಜೆಕ್ಟಿವ್ಸ್ ಹೈಪೋಥಿಸಿಸ್ ಅನ್ನ ನಾವು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಯಾವುದನ್ನ ನಾವು ಫ್ರೇಮ್ ಮಾಡೋಕ್ಕಾಗಿಲ್ಲ, ಯಾವ ಆಂಗಲ್ ಡೈರೆಕ್ಷನ್ ಅಲ್ಲಿ ನಾವು ಫ್ರೇಮ್ ಮಾಡೋಕ್ಕಾಗಿಲ್ಲ, ಅದನ್ನೆಲ್ಲ ನಾವು ಲಿಮಿಟೇಷನ್ ಪಾರ್ಟ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್, ರಿಸರ್ಚ್ ಟೂಲ್ಸ್ ಆದಮೇಲೆ ರಿಸರ್ಚ್ ಟೂಲ್ಸ್ ಸ್ಟ್ಯಾಂಡರ್ಡೈಸ್ ಆಗಿರ್ತಕ್ಕಂಥ ರಿಸರ್ಚ್ ಟೂಲ್ಸ್ ಬೇಕು ನಮಗೆ ಗೊತ್ತಿರುವಂಥದ್ದೇ. ಸೊ ಅದ್ರ ಬೇಸ್ ಮೇಲೆ ಯಾವ ಟೂಲ್ಸ್ಗಳನ್ನು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಗಳನ್ನು ಯೂಸ್ ಮಾಡಬೇಕು ಅಥವಾ ವಾಟ್ ಸೇಸ್ ಹೈಪೋಥಿಸಿಸ್ ಅಂಡ್ ಆಬ್ಜೆಕ್ಟಿವ್ಸ್. ಡಿಸ್ಕ್ರಿಪ್ಟಿವ್ ಇರಬೇಕಾ, ಟಿ ಟೆಸ್ಟ್, ಕೋರ್ಲೇಷನ್, ರಿಗ್ರೆಷನ್ ಅನಾಲಿಸಿಸ್, ಅನೋವಾ, ಮಂಕೋವಾ. ಸೊ ಲೈಕ್ ದಟ್ ಏನು ಹೈಪೋಥಿಸಿಸ್ ಹಾಕೊಂಡಿರ್ತೀವಿ ಅಥವಾ ಏನು ಆಬ್ಜೆಕ್ಟಿವ್ಸ್ ನಾವು ಹಾಕೊಂಡಿರ್ತೀವಿ ಅದನ್ನ ಟೆಸ್ಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲಿಮೆಂಟ್ಗಳನ್ನು ನಾವು ರಿಸರ್ಚ್ ಮೆಥಡ್ಸ್, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ರಿಸರ್ಚ್ ಡಿಸೈನ್ ಅಂಡ್ ಮೆಥಡಾಲಜಿ. ಸೊ ರಿಸರ್ಚ್ ಡಿಸೈನ್ ಅಂಡ್ ಮೆಥಡಾಲಜಿ ಈಸ್ ನಥಿಂಗ್ ಬಟ್ ಪ್ರೊಸೀಜರ್. ಸೊ ಒಂದು ಪ್ರೊಸೀಜರ್, ಒಂದು ಆಕ್ಷನ್ ಅನ್ನು ನಾವು ಫಾಲೋ ಮಾಡಬೇಕು. ಅದನ್ನು ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಹಿಡಿತೀವಿ, ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಆ ಪ್ಲಾನ್ ಅಂಡ್ ಪ್ರೊಸೀಜರ್ ಅಂತ. ಇಟ್ ಈಸ್ ಲೈಕ್ ಅ ಪ್ರೊಸೀಜರ್ ತರ ಇರುತ್ತೆ, ರಿಸರ್ಚ್ ಮೆಥಡ್ಸ್ ತರ ಇರುತ್ತೆ, ಮೆಥಡಾಲಜಿ ತರ ಇರುತ್ತೆ. ಇದ್ದಾಗ ಮಾತ್ರನೇ ಅದೊಂದು ಸೈಂಟಿಫಿಕ್ ಮೆಥಡ್ ಅಂತ ಅದು ಅನ್ನಿಸ್ಕೊಳ್ತಾ ಹೋಗುತ್ತೆ, ಅಥವಾ ಸೈಂಟಿಫಿಕ್ ವೇ ಆಫ್ ಅಪ್ರೋಚ್ ಅಂತ ಅನ್ನಿಸ್ಕೊಳ್ತಾ ಹೋಗುತ್ತೆ. ಓಕೆ, ರಿಸರ್ಚ್ ಡಿಸೈನ್ ಮಾಡ್ತೀವಿ, ರಿಸರ್ಚ್ ಮೆಥಡಾಲಜಿ ಮಾಡ್ತೀವಿ, ಹೈಪೋಥಿಸಿಸು, ಆಬ್ಜೆಕ್ಟಿವ್ಸು, ಸ್ಟ್ಯಾಂಡರ್ಡೈಸು, ಸೊ ಎಲ್ಲ ಮಾಡ್ತೀವಿ. ಯಾವ ಕಾಂಟೆಕ್ಸ್ಟಲ್ಲಿ ಮಾಡಬೇಕು,
ಸೊ ಎಥಿಕಲ್ ಕನ್ಸಿಡರೇಷನ್ ಶುಡ್ ಬಿ ಕನ್ಸಿಡರ್ಡ್. ಸೊ ಎಥಿಕಲ್, ಸೊ ಒಂದು 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 ಸಂಸ್ಥೆ, ಒಂದು ಆರ್ಗನೈಸೇಷನ್, ಒಂದು ಯೂನಿವರ್ಸಿಟಿ ಅಂತ ಅಂದಾಗ ಅಲ್ಲಿ ಒಂದು ಎಥಿಕಲ್ ಕಮಿಟಿ ಅಂತ ಇರುತ್ತೆ. ಸೊ ಇದನ್ನ ಮಾಡಬಹುದಾ ಅಥವಾ ಮಾಡಬಾರ್ದಾ, ನೈತಿಕತೆ, ನಾವು ಮಾಡೋದಿರುವಂತಹ ಒಂದು ಅರ್ಹತೆ ಅಥವಾ ನೈತಿಕತೆ ಇದಕ್ಕೆ ಇದೆಯಾ ಅಥವಾ ಇಲ್ವಾ, ಅಥವಾ ಯಾವ ಎಥಿಕಲ್ ಇಶ್ಯೂಸ್ಗಳನ್ನ ನಾವು ಫಾಲೋ ಮಾಡಬೇಕು, ಸೊ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತಾ, ಏನಕ್ಕೋಸ್ಕರ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಾನ್ಫಿಡೆನ್ಶಿಯಾಲಿಟಿ ಇಸ್ ಒನ್ ಆಫ್ ದ ಬೇಸಿಕ್ ಎಥಿಕಲ್ ಕನ್ಸಿಡರೇಷನ್. ನಾವು ಯಾರಿಂದ ಯಾವ ಡೇಟಾ ಅಂದ್ರೆ ಪರ್ಸನಲ್, ಸೊ ಲಾ ಹೇಳುತ್ತೆ ಒಬ್ಬ ವ್ಯಕ್ತಿಯ ಮಾಹಿತಿಯನ್ನ, ಆತನ ವೈಯಕ್ತಿಕ ಮಾಹಿತಿಯನ್ನ ಗೌಪ್ಯವಾಗಿಡುವಂಥದ್ದು ಅಥವಾ ಡಿಸ್ಕ್ಲೋಸ್ ಆಗದಲೇ ರೀತಿಯಾಗಿ ನೋಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ, ಆತನ ಅದು ಹಕ್ಕು. ನನ್ನ ಪರ್ಸನಲ್ ಥಿಂಗ್ಸ್ ಅನ್ನ ಯಾರಿಗೂ ಸಹ ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ. ಆತ ಯಾವುದೇ ರೀತಿಯಾದಂತ ಸೋಷಿಯಲ್ ಫೇಸ್ ಆಗಿದ್ರು ಸಹ ಪರ್ಸನಲ್ ಇಸ್ ಪರ್ಸನಲ್. ಸೊ ಅಂತ ಪರ್ಸನಲ್ ವಿಷಯಗಳಿಂದ ಕೂಡಿರ್ತಕ್ಕಂಥ ಡೇಟಾ ಡಿಸ್ಕ್ಲೋಸ್ ಆಗ್ಬೇಕಾ ಬೇಡುವ ಅಂತ ಬಂದಾಗ, ಸೊ ಇಟ್ ಶುಡ್ ಬಿ ಕಾನ್ಫಿಡೆನ್ಷಿಯಲ್ ಅನ್ನೋ ರೀತಿಯಾಗಿ ಬರುತ್ತೆ. ಸೊ ಆಸ್ ಎ ಕೌನ್ಸಿಲರ್ or as a researcher, we have to maintain that data confidentially. ಕಾನ್ಫಿಡೆನ್ಸ್ ಆಗಿ ಅದನ್ನ, ಆ ಮಾಹಿತಿಯನ್ನ ಗೌಪ್ಯವಾಗಿ ಇಟ್ಟಾಗ ಮಾತ್ರ, ಗೌಪ್ಯವಾಗಿ ಇಡೋದ್ರ ಮುಖಾಂತರ ಓಕೆ ಆತನಿಗೆ ಅಶ್ಯೂರೆನ್ಸ್ ಕೊಡ್ಬೇಕು, ಆತನ ನಂಬಿಕೆಗಳನ್ನ ನಾವು ಗಳಿಸ್ಕೊಳ್ತಾ ಹೋಗ್ಬೇಕು. ಸೊ ಏನು ನಂಬಿಕೆ? ಸೊ ಈ ಒಂದು ಡೇಟಾವನ್ನ, ಈ ಒಂದು ಮಾಹಿತಿಯನ್ನ, ಈ ಒಂದು ರಿಸರ್ಚರ್ ಅಲ್ಲಿ ಅಥವಾ ಈ ಒಂದು ಸ್ಟಡಿ ಸೆಂಟರ್ಗಳಲ್ಲಿ ನಾವು ಮುಕ್ತವಾಗಿ ಮಾತನಾಡಬಹುದು, ವ್ಯವಹರಿಸಬಹುದು. ಸೊ ಈ ರ್ಯಾಪೋ ಎಸ್ಟಾಬ್ಲಿಷ್ ಆಗ್ಬೇಕು ಅಂತಾರೆ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ. ಮಾತು ಹೇಗೆ ರಿಯಾಕ್ಟ್ ಮಾಡ್ತಾರೆ, ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ಅದು ವ್ಯಾಲಿಡ್ ಅಂತ ಅನ್ಸುತ್ತಾ ಅಥವಾ ಇಲ್ವಾ, ಇವುಗಳ ಆಧಾರದ ಮೇಲೆ ಅದು ಕನ್ಸಿಡರೇಷನ್ ಆಗಿರುತ್ತೆ. ರ್ಯಾಪೋ ಯಾವಾಗ ಬಿಲ್ಡ್ ಆಗುತ್ತೆ? ಸೊ ಪರ್ಸನಲ್ ಆಗಿರ್ತಕ್ಕಂಥ ಕೆಲವೊಂದು ವಿಷಯಗಳಿಗೆ ಎಷ್ಟು ಮಟ್ಟಿಗೆ ಇಲ್ಲಿ ಕನ್ಸಿಡರೇಷನ್ ಸಿಗುತ್ತೆ, ಎಷ್ಟು ಮಟ್ಟಿಗೆ ಇದು ಗೌಪ್ಯವಾಗಿ ಇಡಲ್ಪಡುತ್ತೆ, ಸೊ ಇವರ ಪ್ರಾಕ್ಟೀಸ್ ಏನು, ಪ್ರಾಕ್ಟೀಸ್ನ ಉದ್ದೇಶಗಳೇನು, ಸೊ ಎಷ್ಟು ವರ್ಷಗಳಿಂದ ಚಿರಪರಿಚಿತರು, ಸೊ ಎಷ್ಟು ಗೌಪ್ಯವಾಗಿ ಇಡ್ತಾರೆ ನಮ್ಮ ಮಾಹಿತಿಯನ್ನು. ಸೊ ಈ ಎಲ್ಲಾ ವಿಷಯಗಳ ಮೇಲೆ ಒಂದು ರ್ಯಾಪೋ ಬಿಲ್ಡ್ ಆಗುವಂಥದ್ದು. ರ್ಯಾಪೋ ಬಿಲ್ಡ್ ಆಗ್ಬೇಕು ಅಂತ ಅಂದ್ರೆ ಸೊ ಆತನ ಗುಣಲಕ್ಷಣಗಳು ಅಂದ್ರೆ ಕೌನ್ಸಿಲರ್ ಅಥವಾ ರಿಸರ್ಚರ್ ಗುಣಲಕ್ಷಣಗಳು ಬಹಳ ಪ್ರಮುಖ. ಸೊ ಇಲ್ಲಿ ಎಥಿಕಲ್ ಕನ್ಸಿಡರೇಷನ್ಸ್ ಬಹಳ ಪ್ರಮುಖ ರಿಸರ್ಚ್ ಥ್ರೂಔಟ್ ಆಕ್ಟಿವಿಟೀಸ್. ಸೊ ಯಾರಿಂದ ಕಲೆಕ್ಟ್ ಮಾಡ್ಕೋಬೇಕು, ಎಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು, ಕಲೆಕ್ಟ್ ಮಾಡ್ಕೋಬೇಕು, ಕಲೆಕ್ಟ್ ಮಾಡ್ಕೊಳ್ಳೋಂಥ ವಿಧಾನಗಳು ಸರಿ ಇದೆಯಾ ಅಥವಾ ಇಲ್ವಾ, ಈ ಎಲ್ಲವೂ ಸಹ ಎಥಿಕಲ್. ಒಂದು ಯೂನಿವರ್ಸಿಟಿ ಅಂತ ಬಂದಾಗ ಎಥಿಕಲ್ ಕಮಿಟಿ ಇರುತ್ತೆ. ಎಥಿಕಲ್ ಕಮಿಟಿ ಮುಂದೆ ನಮ್ಮ ರಿಸರ್ಚ್ ಪ್ರಪೋಸಲ್ಗಳನ್ನ ಇಟ್ಟು ಪ್ರೆಸೆಂಟ್ ಮಾಡಿ ಅಲ್ಲಿ ಅವ್ರ ಕಡೆಯಿಂದ ರಿಸರ್ಚ್ ಎಥಿಕಲ್ ಕಮಿಟಿಯಿಂದ ಅಪ್ರೂವಲ್ ಅನ್ನ ನಾವು ತೆಗೆದುಕೋಬೇಕು. ಒನ್ಸ್ we get approval from the ethical committee, then only we can move forward. ಸೊ ಫಾರ್ವರ್ಡ್ ಆಗ್ಬೇಕು ಅನ್ನೋದೇ ಆದ್ರೆ ಎಥಿಕಲ್ ಕನ್ಸಿಡರೇಷನ್ ಅನ್ನ ಅಂದ್ರೆ ಗೌಪ್ಯತಾ ಪ್ರಮಾಣ ಪತ್ರವನ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಇಲ್ಲಿ ಕೆಲವೊಂದು ಬಾರಿ ಈ ಕೆಲವೊಂದು ರಿಸರ್ಚ್ ಆಕ್ಟಿವಿಟೀಸ್ಗಳಲ್ಲಿ ಬಯಾಸ್ ಆಗಿರುವಂತ ಸಂದರ್ಭಗಳು ಬರುತ್ತೆ. ಕಾನ್ಫೌಂಡರ್ಸ್, ನಾವು ನಮ್ಮಷ್ಟಕ್ಕೆ ಅಥವಾ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಕೆಲವೊಂದು ಡೇಟಾಗಳನ್ನ ನಾವು ಬಿಟ್ಕೊಡುವಂಥದ್ದು, ಕೆಲವೊಂದು ಪಾರ್ಶಿಯಾಲಿಟಿ ಮಾಡುವಂಥದ್ದು, ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಕೆಲವೊಂದು ಅಡ್ವಾಂಟೇಜಸ್ ಮಾಡ್ಕೊಡುವಂಥದ್ದು, ಕೆಲವೊಂದು ನಮೂನೆಗಳಿಗೆ, ಕೆಲವೊಂದು ವ್ಯಕ್ತಿಗಳಿಗೆ, ಕ್ಲೈಂಟ್ಗಳಿಗೆ ಸೆಲೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಸ್ಯಾಂಪಲ್ ಅಥವಾ ಸ್ಟಡಿ ಆಫ್ ಪಾಪ್ಯುಲೇಷನ್ ಅಂತ ಬಂದಾಗ ಬಯಾಸ್ಡ್ ಆಗಿ ನಡ್ಕೊಳ್ಳುವಂಥದ್ದು, ಅಥವಾ ಯಾವುದೇ ಒಂದು ರೀತಿಯಾದಂತಹ ಎಲಿಮೆಂಟ್ ಅನ್ನ ಅದ್ರ ಮುಖಾಂತರ ಪ್ರಚಾರ ಮಾಡುವಂಥದ್ದು. ಸೊ ಕೆಲವೊಂದು ಈ ಎಥಿಕಲ್ ಕನ್ಸಿಡರೇಷನ್ ಅನ್ನ ನಾವು ದಾಟಿ ಅಥವಾ ಮೀರಿ ಹೋಗ್ಬಿಟ್ಟು ಅದು ಬಯಾಸ್ಗಳಿಗೆ ಕಾರಣ ಆಗುತ್ತೆ. ಆ ಬಯಾಸ್ಗಳು ಇಲ್ಲದೆ ಇರತಕ್ಕಂತಹ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಸೊ ಆಗ ಮಾತ್ರ ಅದೊಂದು ವ್ಯವಸ್ಥಿತವಾದಂತಹ ರಿಸರ್ಚ್
ವ್ಯವಸ್ಥಿತವಾದಂತಹ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಅಂತ ಅದು ಕರೆಸ್ಕೊಳ್ತಾವೆ. ಬಯಾಸ್ ಒಳಗಾದ್ರೆ ಏನಾಗುತ್ತೆ, ಯಾವುದೋ ಒಂದು ಆಕ್ಟಿವಿಟೀಸ್, ಯಾವುದೋ ಒಂದು ಎಲಿಮೆಂಟ್ ಬಯಾಸ್ಗೆ ಒಳಗಾಗ್ಲಿಲ್ಲ ಅಂತ ಅಂದಾಗ ನಾವು ಎಕ್ಸ್ಪೆಕ್ಟ್ ಮಾಡುವಂತ ರಿಸಲ್ಟ್ ಯಾವ ರೀತಿ ಆಗಿರುತ್ತೆ. ಕೆಲವೊಂದು ಬಾರಿ ರಿಸಲ್ಟ್ ಈ ರೀತಿ ಸಂಶೋಧಕನಿಗೆ ಅನ್ಸಿರುತ್ತೆ, ವಿ ಶುಡ್ ಗೆಟ್ ದ ಡೇಟಾ ಲೈಕ್ ಪಾಸಿಟಿವ್ ಡೈರೆಕ್ಷನ್, ನೆಗೆಟಿವ್ ಡೈರೆಕ್ಷನ್ ಅಥವಾ ನ್ಯೂಟ್ರಲ್ ಒನ್. ಸೊ ಯಾವಾಗ ಒಂದು ಅಂಶಗಳು ರಿಸರ್ಚರ್ನ ತಲೆಗೆ ಬರುತ್ತೆ, ಆ ವ್ಯಕ್ತಿ ಬಯಾಸ್ ಆಗ್ತಾನೆ, ಆ ರಿಸರ್ಚರ್ ಬಯಾಸ್ಗೆ ಒಳಗಾಗ್ತಾನೆ. ಸೊ ಯಾರಿಂದ ನಾವು ಡೇಟಾವನ್ನ ಕಲೆಕ್ಟ್ ಮಾಡ್ಕೋಬೇಕು, ಯಾರನ್ನ ಈ ಸ್ಯಾಂಪಲ್ಗೆ ನಾವು ಇನ್ವಾಲ್ವ್ ಮಾಡ್ಕೋಬೇಕು, ಯಾರನ್ನ ಮಾಡ್ಕೋಬಾರ್ದು. ಸೊ ಪ್ರತಿಯೊಂದರಲ್ಲೂ ಸಹ ಇಲ್ಲಿ ಬಯಾಸ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ತಾವೆ. ಸೊ ಬಯಾಸ್ ಒಬ್ಬ ರಿಸರ್ಚರು ಆಕ್ಚುಲಿ ಹೊಂದಬಾರದು. ಅನ್ಬಯಾಸ್ಡ್ ಆಗಿ ಪ್ರತಿಯೊಬ್ಬ ಕ್ಲೈಂಟು, ಪ್ರತಿಯೊಬ್ಬ ಏನೋ ಕ್ಲೈಂಟ್ ಅನ್ನ, ಪ್ರತಿಯೊಂದು ನಮೂನೆಯನ್ನ ಕನ್ಸಿಡರ್ ಮಾಡ್ಕೋತಾರೆ, ಟ್ರೀಟ್ ಮಾಡಬೇಕು ಅನ್ಬಯಾಸ್ಡ್ ಆಗಿ. ಸೊ ಒಮ್ಮೆ ಏನಾದ್ರೂ ಬಯಾಸ್ಗೆ ಒಳಗಾಗಿತ್ತು ಅಂತ ಅಂದ್ರೆ ಒಬ್ಬ ವ್ಯಕ್ತಿ, ರಿಸರ್ಚರ್, ಎಸ್ಪೆಷಲಿ ರಿಸರ್ಚರು, ಅದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ತರ, ಅಂದ್ರೆ ನಾನೇನ್ ಸೊ ಅದು ಸೈಂಟಿಫಿಕ್ ವಿಧಾನ, ಸೈಂಟಿಫಿಕ್ ರಿಸರ್ಚ್ ಮೆಥಡ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸೊ ಒಂದು ಅನ್ಬಯಾಸ್ಡ್ ಸಹ ಅನ್ಬಯಾಸ್ಡ್ ಆಗೇ ಇರಬೇಕು ಅನ್ನೋದು ರಿಸರ್ಚರ್. ಎಲ್ಲಿಂದ ಅಂತ ನಮಗೆ ಗೊತ್ತು. ಸೊ ಅವ್ರ ಮೇಲೆ ಪಾಸಿಟಿವ್ ಇರಬಹುದು ಅಥವಾ ಆಟಿಟ್ಯೂಡ್ ಪಾಸಿಟಿವ್ ಇರಬಹುದು. ಸೊ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸೊ ಈ ತರದ್ದು ಒಂದು ಇರಬಹುದು ಅಂತ ನೋಡೋಣ ಅಂತ ಟೆಸ್ಟ್ ಮಾಡ್ತೀವಿ. ಸೊ ಇನ್ ಕೇಸ್ ಏನಾದ್ರು ನೆಗೆಟಿವ್, ನಮ್ಮ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತಂದ್ರೆ, ಸೊ ಅವ್ರನ್ನ ಬೇಡ, ಸೊ ಇನ್ನೊಬ್ರು ಅಂತ ಇದೆ. ಸೊ ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಸಹ ಬಯಾಸ್ ಆಗಿ ಯೋಚನೆ ಮಾಡುವಂತಹ ಥಾಟ್ ಪ್ರೋಸೆಸ್ ಆ ತರ ಬಯಾಸ್ ಆಗಿರುವಂತದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಅಂತ ಮೂಮೆಂಟ್ ಅಲ್ಲಿ ಅಂತಹ ಏನೋ ಬಯಾಸು, ಸೊ ಈ ತರದೆಲ್ಲ ಎಲಿಮೆಂಟ್ಗಳನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ ರಿಸರ್ಚ್ ಪ್ರಪೋಸಲ್ ಮತ್ತು ರಿಸರ್ಚ್ ಅನ್ನ ಕಂಡಕ್ಟ್ ಮಾಡುವಂತ ಸಂದರ್ಭದಲ್ಲಿ. ಪೀರ್ ರಿವ್ಯೂ. ಸೊ ಈ ರಿವ್ಯೂಸ್ ಅಂತ ಬಂದಾಗ, ಓಕೆ, ಡೇಟಾ ಯಾವ ರೀತಿ ಆಗಿರುತ್ತೆ, ಅದು ಯಾರಿಂದ ರಿವ್ಯೂ ಮಾಡಬೇಕು. ಈ ಎಥಿಕಲ್ ಕನ್ಸಿಡರೇಷನ್, ಬಯಾಸ್ ಈ ತರದ ಕ್ಲಿಯರ್ ಆದಂತ ಸಂದರ್ಭದಲ್ಲಿ ಬಂದಿರತಕ್ಕಂಥ ರಿಸಲ್ಟ್ ಅನ್ನ ರಿವ್ಯೂಸ್ಗೆ ಒಳಪಡಿಸ್ಬೇಕು, ಟೆಸ್ಟ್ಗೆ ಅಥವಾ ರೀಟೆಸ್ಟ್ಗೆ ಒಳಪಡಿಸ್ಬೇಕು. ಸೊ ಅಲ್ಲಿ ಬಂದಿರತಕ್ಕಂಥ ರಿಸಲ್ಟ್ ಅನ್ನ ಏನೋ ಜನರಲಬಿಲಿಟಿ ಮಾಡಬೇಕು, ರಿಪ್ಲಿಕಬಿಲಿಟಿ ಮಾಡ್ಕೋಬೇಕು, ಅದು ಬಂದಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡಬೇಕು, ಆಗ್ಬೇಕು ಅನ್ನೋದೇ ಆದ್ರೆ ಡೇಟಾ ಕಲೆಕ್ಷನ್ಸ್ ಪ್ರಾಪರ್ ಆಗಿ ಆಗ್ಬೇಕು. ಸೊ sample method, quantitative research method, so quantitative data collection method. ಸೊ ಬೇರೆ ಬೇರೆ ವಿಧಾನದ ಡೇಟಾ ಕಲೆಕ್ಷನ್ಸ್ಗಳು ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅದು ಪ್ರೈಮರಿ ಡೇಟಾನ ಅಥವಾ ಸೆಕೆಂಡರಿ ಡೇಟಾನ. ಸೆಕೆಂಡರಿ ಡೇಟಾ ಆಯಿತು ಅಂತಂದ್ರೆ ಯಾವ ಎಥಿಕಲ್ ಕನ್ಸಿಡರೇಷನ್ ಅನ್ನ ಹೇಗೆ ಮಾಡಬೇಕು, ಜನರಲೈಸೇಷನ್ ಅನ್ನ ಒಂದು ಡೇಟಾವನ್ನ ನಾವು ಮಾಡಬೇಕು ಅಂತಂದ್ರೆ, ಇಂಟರ್ಪ್ರಿಟೇಷನ್ ಮಾಡಿರೋಂಥ ಡೇಟಾವನ್ನ ಯಾವ ರೀತಿಯಾದಂತಹ ಡೇಟಾ ಅಥವಾ ಡೇಟಾಗೆ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಕು ಅಥವಾ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಕು, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ. ರಿಸರ್ಚ್ ಮೆಥಡಾಲಜಿನಲ್ಲಿ ನಾವು ಮೆನ್ಷನ್ ಮಾಡಿರೋ ತರ ಸ್ಯಾಂಪಲ್ ಕಲೆಕ್ಷನ್ ಯಾವ ರೀತಿ ಆಗಿರಬೇಕು ಅನ್ನೋದೇ ಆದ್ರೆ, ಓಕೆ, ಪ್ರೈಮರಿ ಡೇಟಾ ಅಥವಾ ಸೆಕೆಂಡರಿ ಡೇಟಾ, ಆ ಡೇಟಾದಲ್ಲಿ ಡೇಟಾವನ್ನು ಯಾವ ರೀತಿ ಅಥವಾ ಸ್ಯಾಂಪಲ್ ಸೈಜ್ ಅಲ್ಲಿ ಯಾವ ರೀತಿ ಅಂತ ಡೇಟಾವನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದೇ ಆದ್ರೆ, ಸೊ ಕನ್ವೀನಿಯನ್ಸ್ ಸ್ಯಾಂಪಲ್ ಮೆಥಡ್ ಈಸಿ ಆಗುತ್ತಾ,
ಸಿಂಪಲ್ ರ್ಯಾಂಡಮ್ ಮೆಥಡ್ ಈಸಿ ಆಗುತ್ತಾ, ಅಥವಾ ಈಸಿ ಅನ್ನೋ ಸಿಸ್ಟಮೆಟಿಕ್ ಅಂತ ಅನ್ಸುತ್ತಾ, ಸರ್ಟಿಫೈಡ್? ಸೊ ಯಾವ ಟೆಕ್ನಿಕ್ ಅನ್ನ ನಾವು ಯೂಸ್ ಮಾಡ್ಕೋಬೇಕು? ಏನಕ್ಕೆ ಇದು ಶುಡ್ ಬಿ ಸೈಂಟಿಫಿಕ್ ಅನ್ನೋ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು ಅಂತಂದ್ರೆ, ಪ್ರತಿಯೊಂದಕ್ಕೂ ಬೇಕಾಗಿರ್ತಕ್ಕಂಥದ್ದು ಡೇಟಾ ಜನರಲೈಸೇಷನ್. ವೆದರ್ ಇಟ್ ಇಸ್ ಸೆಕೆಂಡರಿ ಡೇಟಾ ಅಂತಂದ್ರೂ ಡೇಟಾ ಇರಬೇಕು. ಎರಡನೇ ಸೋರ್ಸ್ ಮತ್ಯಾವುದೇ ಸೋರ್ಸಿನ ಕಡೆಯಿಂದ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ರೆ ಅದು ಒಂದು ಡೇಟಾ. ಆದ ನಂತರದಲ್ಲೇ ನಾವು ಒಂದು ಇಂಟರ್ಪ್ರಿಟೇಷನ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಜನರಲೈಸೇಷನ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಡೇಟಾ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್. ಸೊ ಡೇಟಾ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್. ಸೊ ಡೇಟಾ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ಸೊ ಅದರದ್ದೇ ಆದಂತ ಕೆಲವೊಂದು ಬೇಕಾಗುತ್ತೆ. ಪ್ರತಿಯೊಂದು ರೆಸ್ಪಾನ್ಸಸ್ಗಳು ಮ್ಯಾನಿಪುಲೇಟ್ ಆಗದಲ್ಲೇ ಇರೋ ತರ ನಾವು ನೋಡ್ಕೋಬೇಕು ಅಂತಂದ್ರೆ ಡೇಟಾ ಟ್ಯಾಬ್ಯುಲೇಷನ್ ಈಸ್ ಒನ್ ಆಫ್ ದ ಕೀ ಎಲಿಮೆಂಟ್. ಅದಕ್ಕೆ ಇಂಟರ್ಪ್ರಿಟೇಟ್ ಮಾಡುವಂತ ರೀತಿ ಯಾವುದು, ಅದಕ್ಕೆ ಕೊಡುವಂತ ಜಸ್ಟಿಫಿಕೇಶನ್ ರೀತಿ ಯಾವುದು, ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡ ನಂತರದಲ್ಲೇ ಡೇಟಾ ಅನಾಲಿಸಿಸ್ ಅಲ್ಲೇ ಬರುತ್ತೆ. ಡೇಟಾ ಇಂಟರ್ಪ್ರಿಟೇಷನ್ ರೀತಿ, ಡೇಟಾ ಜನರೇಷನ್ ಮಾಡ್ತಾ ಇರ್ತಕ್ಕಂತಹ ರೀತಿ, ಡೇಟಾ ಯಾವ ರೀತಿಯಾದಂತಹ ಒಂದು ಲಿಮಿಟೇಷನ್ಸ್ಗಳನ್ನ ಕೊಟ್ಟಿದೀವಿ ಡೇಟಾದ ಮೇಲೆ, ಪಾರ್ಟ್ ಅಲ್ಲಿ ಲಿಮಿಟೇಷನ್, ಸಜೆಷನ್ಸು, ಮೇಜರ್ ಫೈಂಡಿಂಗ್ಸು, ಕೆಲವೊಂದು ಏನೋ ಕನ್ಕ್ಲೂಷನ್ ಪಾರ್ಟು, ಇಂಪ್ಲಿಕೇಶನ್ ಪಾರ್ಟು, ಈ ಎಲ್ಲ ಎಲಿಮೆಂಟ್ಗಳನ್ನ ನಾವು ನೋಡಿದಾಗ ಓಕೆ ಒಂದು ಅನಾಲಿಸಿಸ್ ಯಾವ ಜನರಲೈಸೇಷನ್ ಯಾವ ರೀತಿಯಾಗಿ ಅಥವಾ ಯಾವ ರೀತಿಯಾಗಿದೆ. ಸೊ ಈ ಡೇಟಾ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಡೇಟಾ ಅನಾಲಿಸಿಸ್. ಡೇಟಾ ಅನಾಲಿಸಿಸ್ ಅಲ್ಲಿ ಆಫ್ಟರ್ ಡೇಟಾ ಕಲೆಕ್ಷನ್ಸು, ಸೊ ಆಸ್ ಪರ್ ಏನೋ ಡೇಟಾ ಅಸೆಸ್ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಏನು ಡೇಟಾವನ್ನ ಟ್ಯಾಬ್ಲೆಟ್ ಮಾಡ್ಕೊಂಡಿರ್ತೀವಿ, ಡೇಟಾ ಟ್ಯಾಬ್ಲೆಟ್ ಮಾಡ್ಕೊಂಡ ನಂತರದಲ್ಲಿ ಸೊ ಆಸ್ ಪರ್ ದ ಹೈಪೋಥಿಸಿಸ್ ಅಂಡ್ ಆಸ್ ಪರ್ ದ ಆಬ್ಜೆಕ್ಟಿವ್ಸ್ ನಾವು ಡೇಟಾ ಅನಾಲಿಸಿಸ್ ಅನ್ನು ಮಾಡಬೇಕಾಗುತ್ತೆ. ಅಂದ್ರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಯಾವುದು ಅನ್ನೋದನ್ನ ನಾವು ತೆಗೆದುಕೋಬೇಕಾಗುತ್ತೆ. ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಫಾರ್ ಎಕ್ಸಾಂಪಲ್ ಟಿ ಟೆಸ್ಟ್ಗಳು ಇಂಡಿಪೆಂಡೆಂಟಾ, ಪೇರ್ಡಾ, ಒನ್ ಸ್ಯಾಂಪಲ್, ಟೂ ಟೈಲ್. ಸೊ ಕಾರ್ಲೇಷನ್ ಅಂತ ಅಂದ್ರೆ ಯಾವ ರೀತಿಯಾದಂತಹ ಆಬ್ಜೆಕ್ಟಿವ್ಗಳನ್ನು ನಾವು ಹಾಕೊಂಡಿದ್ವಿ, ಹೈಪೋಥಿಸಿಸ್ ಯಾವ ರೀತಿಯಾಗಿ ಹಾಕೊಂಡಿದ್ವಿ, ಅದಕ್ಕೆ ಸಂಬಂಧಿಸಿದಂತಹ ಕಾರ್ಲೇಷನ್ಸ್ ಅನ್ನು ನಾವು ಅನಲೈಸ್ ಮಾಡಬೇಕಾಗತ್ತೆ. ರಿಗ್ರೆಷನ್ ಟೇಬಲ್ಸ್ ಅನ್ನ ನಾವು ಅನಾಲಿಸ್ ಯಾವ ರೀತಿಯಾದಂತಹ ಹೈಪೋಥಿಸಿಸ್ ಅಥವಾ ಆಬ್ಜೆಕ್ಟಿವ್ಸ್ ಗಳನ್ನ ನಾವು ಹಾಕೊಂಡಿದ್ದೀವಿ. ಸೊ ಇರ್ತಕ್ಕಂಥ ಕಾರ್ಲೇಷನ್ಸ್ ಏನು, ಆಸ್ ಹೈಪೋಥಿಸಿಸ್ ಆಸ್ ವೆಲ್ ಆಸ್ ಡೇಟಾ ಅನಾಲಿಸಿಸ್ ಕಾರ್ಲೇಷನ್ಸ್ ಇದೆಯಾ, ಸಿಗ್ನಿಫಿಕೆಂಟ್ ಅಂತ ಅನ್ಸುತ್ತಾ? ಫಾರ್ ಎಕ್ಸಾಂಪಲ್ ಮುಖಾಂತರ ನಾವು ಹೇಳೋದಾದ್ರೆ ಟು ಫೈಂಡ್ ಔಟ್ ಎ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಟುವರ್ಡ್ಸ್ ಡಿಪೆಂಡೆಂಟ್ ವೇರಿಯೇಬಲ್ ಆರ್ ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಅಂತ ಅಂದಾಗ, ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಕಾಂಟ್ರಿಬ್ಯೂಟ್ ವೆಲ್ ಬೀಯಿಂಗ್ಗೆ? ಸ್ಟ್ರೆಸ್ಸು, ಡೆಮೋಗ್ರಫಿಕಲ್ ವೇರಿಯೇಬಲ್ಸು ಅಥವಾ ಇನ್ಯಾವುದಾದ್ರು ಒಂದು ಫ್ಯಾಕ್ಟರ್ಸು, ಅವು ದೀಸ್ ಫ್ಯಾಕ್ಟರ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್. ಡಿಪೆಂಡೆಂಟ್ ವೇರಿಯೇಬಲ್ಸ್ಗೆ ಯಾವ ಫ್ಯಾಕ್ಟರ್ಸ್ಗಳು ತನ್ನದೇ ಆದಂಥ ಪರಿಣಾಮಗಳನ್ನು ಬೀರ್ತಾ ಇದೆ, ಆ ಬೀರ್ತಾ ಇರ್ತಕ್ಕಂಥ ಪ್ರಮಾಣವನ್ನ ನಾವು ಅಸೆಸ್ ಮಾಡಬೇಕು ಅನ್ನೋ ಒಂದು ಫ್ಯಾಕ್ಟರ್ಸ್ ನಾವು ಕಂಡುಹಿಡಬೇಕು ಅನ್ನೋದೇ ಆದ್ರೆ ರಿಗ್ರೆಷನ್ ಅನಾಲಿಸಿಸ್ ಅನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ರಿಗ್ರೆಷನ್ ಅನಾಲಿಸಿಸ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್, ನಾವು ಒಂದು ಸ್ಟ್ರೆಸ್ ಲೆವೆಲ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕು ಅನ್ನೋದೇ ಆದ್ರೆ ಆ ಸ್ಟ್ರೆಸರ್ಸು ಬೇರೆ ಬೇರೆ ಕಾರಣಗಳು, ಲೈಕ್ ಅಕಾಡೆಮಿಕ್ ಸ್ಟ್ರೆಸ್ ಅಂತಂದ್ರೆ ಸಿಲೆಬಸ್ ಕಾರಣನ, ಡ್ಯೂರೇಷನ್ ಕಾರಣನ, ಮೆಟೀರಿಯಲ್ ಕಾರಣನ, ಟೀಚಿಂಗ್ ಮೆಥಡ್ ಕಾರಣನ, ಅಥವಾ ಸ್ಕೂಲು ಯಾವ ಕಾರಣ, ಅಥವಾ ಪರ್ಸನಲ್ ಕಾರಣ. ಸೊ ಬೇರೆ ಬೇರೆ ಕಾರಣಗಳಿಂದಾಗಿ ಅಕಾಡೆಮಿಕ್ ಸ್ಟ್ರೆಸ್ ಬರ್ತಾ ಇದೆ.
ಸೊ ನಮಗೆ ಗೊತ್ತಾಗಬೇಕು, ಸೊ ವಿಚ್ ಫ್ಯಾಕ್ಟರ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಅಂದ್ರೆ ಅಕಾಡೆಮಿ ಅಂದ್ರೆ ಸಿಲೆಬಸ್ ಟಫ್ ಆಗಿರೋದ್ರಿಂದ ಅಕಾಡೆಮಿಕ್ ಸ್ಟ್ರೆಸ್ ಆಗ್ತಾ ಇದಾರ, ಅದನ್ನು ಬಿಡೋಣ. ರಿಸಲ್ಟ್, ಸೊ ಎಲ್ಲರೂ ಎಕ್ಸಾಮು ಅಥವಾ 60% ಸ್ಟೂಡೆಂಟ್ಸ್ ಅದನ್ನ ಪಾಸ್ ಮಾಡ್ತಾ ಇಲ್ಲ. ಈವನ್ 50 ಮಾರ್ಕ್ಸ್ ಅನ್ನು ಸಹ 50% ಮಾರ್ಕ್ಸ್ ಅನ್ನು ಸಹ ರೀಚ್ ಆಗ್ತಾ ಇಲ್ಲ. ಸೊ ಏನು ಕಾರಣ ಅದಕ್ಕೆ? CT ಎಕ್ಸಾಮ್ಸ್ ಲ್ಯಾಕ್ಸ್ ಟುಗೆದರ್ ಎಕ್ಸಾಮ್ಸ್ ಅನ್ನ ಬರೀತಾರೆ. ಎಷ್ಟೋ ಜನ 50%ಗೂ ರೀಚ್ ಆಗೋದು. ಏನಕ್ಕೆ ಟಫ್ ಮಾಡ್ತಾ ಹೋಗ್ತಾರೆ ಸಬ್ಜೆಕ್ಟ್ ಅಂತ ಅಂದ್ರೆ, ಸೊ ಅಫ್ಕೋರ್ಸ್ ಲಿಮಿಟೆಡ್ ಸೀಟ್ಸ್ ಇದೆ, ಆಸ್ಪಿರೆಂಟ್ಗಳು ಜಾಸ್ತಿ ಇದ್ದಾರೆ, ಅದನ್ನ ನಾವು ಯಾರು ಗಟ್ಟಿ ಇದ್ದಾರೆ ಅಂತಕ್ಕಂಥವ್ರು ಮಾತ್ರ ನಾವು ಚೂಸ್ ಮಾಡಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರತಕ್ಕಂಥ ಎಲಿಮೆಂಟು ಟಫ್ ಆಗಿರ್ತಕ್ಕಂಥ ಕಂಟೆಂಟ್ ಅನ್ನ ಜೋಡಿಸುವಂಥದ್ದು. ಹಾಗೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತೀವಿ, ಅಷ್ಟು ಜನ ಫಿಲ್ಟರ್ ಆಗ್ತಾ ಹೋಗ್ತಾರೆ. ಸೊ ಅವಾಗ ನಮಗೆ ಈಸಿ ಆಗ್ತಾ ಹೋಗುತ್ತೆ ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸು, ಸೊ ಅವ್ರನ್ನ ಎಲ್ಲೆಲ್ಲಿಗೆ ನಾವು ಫಿಟ್ ಮಾಡಬಹುದು. ಅಥವಾ ರ್ಯಾಂಕಿಂಗ್, ಸೊ ಆಸ್ ಪರ್ ದ ರ್ಯಾಂಕ್ ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಓಕೆ, ಸೊ ಬೇರೆ ಬೇರೆ ಕಟ್ ಆಫ್ಸ್ ಎರಡು ಮಿಕ್ಸ್ ಮಾಡೋದ್ರ ಜೊತೆಗೆ ಇಂಟರ್ವ್ಯೂ ಮೆಥಡ್ಸ್ ಇರ್ಬೋದು ಬೇರೆ ಬೇರೆ ಎಲಿಮೆಂಟ್ಗಳಿಗೆ. ಸೊ ಇಲ್ಲಿ ಬೇಕಾಗಿರ್ತಕ್ಕಂಥ ಎಲಿಮೆಂಟು ಎಷ್ಟು ಡೇಟಾ ಇದೆ, ಎಷ್ಟು ಸಿಗ್ನಿಫಿಕೆಂಟ್ ಆಗಿದೆ, ಎಷ್ಟು ರಿಲೆವೆಂಟ್ ಆಗಿರ್ತಕ್ಕಂಥ ಡೇಟಾ ಪಡ್ಕೋಬೇಕು, ಯಾವ ರೀತಿಯಾಗಿ ಜನರಲೇಷನ್ ಅನ್ನ ಮಾಡಬೇಕು, ಇದೆಲ್ಲ ಬರುವಂಥದ್ದು ಡೇಟಾ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್. ಸೊ ಇಲ್ಲೇನಾರ ನಾವು ಫೇಲ್ ಆಯ್ತು ಅಂತಂದ್ರೆ ಡೇಟಾ ಜನರಲೇಷನ್ಸ್ ವಿಲ್ ಬಿ ಫಾಲ್ಸ್ ಆಗ್ಬೋದು. ಡೇಟಾ ಮ್ಯಾನೇಜ್ಮೆಂಟ್ ಅಂಡ್ ಡೇಟಾ ಅನಾಲಿಸಿಸ್ ಅಂತ ತೆಗೆದುಕೊಂಡಾಗ ಅಲ್ಲೂ ಸಹ ನಾವು ಪ್ರಾಪರ್ ಆಗಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಡೇಟಾ ಮ್ಯಾನೇಜ್ಮೆಂಟ್ ಅನ್ನ, ಅಥವಾ ಡೇಟಾ ಅನಾಲಿಸಿಸ್ ಅನ್ನ ನಾವು ಪ್ರಾಪರ್ ಆಗಿ ನಾವು ಅದನ್ನ. ಸೊ ಇಲ್ಲಿ ಡೇಟಾ ಕಲೆಕ್ಷನ್ ಮತ್ತೆ ಡೇಟಾ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್ ಇದೆಯಲ್ಲ, ಬಹಳ ಪ್ರಮುಖ ಎಲಿಮೆಂಟ್. ನಂತರದಲ್ಲಿ ಬರ್ತಕ್ಕಂಥದ್ದು ಡಿಸ್ಕಷನ್ ಪಾರ್ಟ್. ಸೊ ಏನೋ ಒಂದು ಡೇಟಾ ಕಲೆಕ್ಷನ್ಸ್ ಆಗಿ ಮಾಡ್ತೀವಿ, ಡೇಟಾ ಅನಾಲಿಸಿಸ್ ಮಾಡಿದ ಸೊ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ, ಯಾವುದೆಲ್ಲ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆ, ಯಾವುದೆಲ್ಲ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇಲ್ಲ ಅದು ಸಹ ನಮಗೆ ಸಿಗುತ್ತೆ. ಕಾರ್ಲೇಷನ್, ಡಿಸ್ಕ್ರಿಪ್ಟಿವ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್ ವ್ಯಾಲ್ಯೂಸ್ ಎಲ್ಲದೂ ಸಹ ಒಂದು ಅನಾಲಿಸಿಸ್ ಪಾರ್ಟ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಅದ್ರ ಬೇಸ್ ಮೇಲೆ ಸೊ ಯಾವ ರೀತಿ ಅಂತ ಹೈಪೋಥೆಸಿಸ್ ಹಾಕೊಂಡಿದ್ವಿ, ಆಬ್ಜೆಕ್ಟಿವ್ ಡೇಟಾ ಇದೆ, ಯಾವ ರೀತಿ ಅಂತ ಡಿಸ್ಕಷನ್ ಮಾಡಬೇಕು, ಅದಕ್ಕೆ ಜಸ್ಟಿಫಿಕೇಶನ್ ಯಾವ ರೀತಿ ಅಂತ ಕೊಡಬೇಕು. ಸೊ ಅದಕ್ಕೆ ಇರ್ತಕ್ಕಂಥ ನಾವು ಸೆಕೆಂಡ್ ಯೂನಿಟ್ ಅಲ್ಲಿ ಆಗಿರ್ತಕ್ಕಂಥ ರಿವ್ಯೂ ಆಫ್ ಲಿಟರೇಚರ್ಸ್ ಎಷ್ಟು ಎಫೆಕ್ಟ್ ಅಥವಾ ಕಾಂಟ್ರಿಬ್ಯೂಟ್ ಅನ್ನ ಮಾಡ್ತಾ ಹೋಗ್ತೀವಿ, ಯಾವುದನ್ನ ನಾವು ಜಸ್ಟಿಫಿಕೇಶನ್ಗೆ ಬಳಸ್ಬೋದು, ಯಾವ ಲಿಟರೇಚರ್ ಅನ್ನ ನಾವು ಜಸ್ಟಿಫಿಕೇಶನ್ಗೆ, ಡಿಸ್ಕಷನ್ ಅಲ್ಲಿ ಬರ್ತಕ್ಕಂತಹ. ಸೊ ಅಕಾಡೆಮಿಕ್ ಸ್ಟ್ರೆಸ್, ಕೋಪಿಂಗ್ ಮೆಕ್ಯಾನಿಸಮ್ಸ್, ಸೈಕಲಾಜಿಕಲ್ ವೆಲ್ ಬೀಯಿಂಗ್, ಅಡ್ಜಸ್ಟ್ಮೆಂಟ್, ಸೈಕಲಾಜಿಕಲ್ ಅದು ಎಮೋಷನಲ್ ವೆಲ್ ಬೀಯಿಂಗ್, ಪರ್ಸನಾಲಿಟಿ ಫ್ಯಾಕ್ಟರ್ಸ್. ಸೊ ಯಾವುದಕ್ಕೆ ಕನೆಕ್ಟ್ ಆಗ್ತಾ ಇದೆ, ಯಾವ ಲಿಟ್ರೇಚರ್ ಅನ್ನ ನಾವು ಕಲೆಕ್ಟ್ ಮಾಡ್ಕೊಂಡಿದೀವಿ ಬಂದಿದೆ, ಸೊ ಯಾವ ರೀತಿ ಅಂತ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀವಿ. ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಸೊ ನಾವು ಜಸ್ಟಿಫಿಕೇಶನ್, ಸೊ ಒಂದು ಮೆಥಡಾಲಜಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಸ್ಯಾಂಪಲ್ ಡಿಟರ್ಮಿನೇಷನ್ ಆಫ್ ದ ಸ್ಯಾಂಪಲ್ ಸೈಜ್ ಎಷ್ಟಿರಬೇಕು, ಇಷ್ಟೇ ಯಾಕಿರ್ಬೇಕು, ಎಷ್ಟಿರ್ಬೇಕು, ಎಂಫಿಲ್ ಎಲಿಮೆಂಟ್ ಎಷ್ಟಿರ್ಬೇಕು, ಡೇಟಾ ಟೂಲ್ಸ್ ಡೆವಲಪ್ಮೆಂಟ್ಗೆ ಎಷ್ಟು ಸ್ಯಾಂಪಲ್ ಅನ್ನ ನಾವು ತೆಗೆದುಕೋಬೇಕು, ಎಷ್ಟು ಪಾಪ್ಯುಲೇಷನ್ ಅನ್ನ, ಎಷ್ಟು ಪ್ರಪೋರ್ಷನ್ಸ್ ಅನ್ನ ನಾವು ಕವರ್ ಮಾಡಬೇಕು ಅಂದ್ರೆ ಅದರದ್ದು ಪ್ಯಾರಾಮೀಟರ್ಸ್ ವೇಟೇಜಸ್ ಬೇರೆ ಇರುತ್ತೆ. ಎಂಫಿಲ್ ಥೀಸಿಸ್, ಡೆಸರ್ಟೇಷನ್, PhD ಡೆಸರ್ಟೇಷನ್, ರಿಸರ್ಚ್, ಎನಿ ಸ್ಟ್ಯಾಂಡರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಸೈಂಟಿಸ್ಟ್ಗಳು ಮಾಡುವಂತಹ ರಿಸರ್ಚ್ ಆಕ್ಟಿವಿಟೀಸ್, ದಟ್ ವೇಟೇಜ್ ವಿಲ್ ಬಿ ಡಿಫ್ರೆಂಟ್. ಸೊ ಇದೆಲ್ಲ ಈ ಡೇಟಾ ಮ್ಯಾನೇಜ್ಮೆಂಟ್, ಡೇಟಾ ಅನಾಲಿಸಿಸ್ ಮಾಡುವಂತ ಸಂದರ್ಭದಲ್ಲೇ ನಮಗೆ ಅರ್ಥ ಆಗಿರುತ್ತೆ. ಸೊ ಯಾವ ರೀತಿಯಾದಂತಹ ಒಂದು ಡಿಸ್ಕಷನ್ಸ್ ನಾವು ಮಾಡಬಹುದು. ಡಿಸ್ಕಷನ್ಸ್ ನಾವು ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗಿವ್ ಸಮ್ ಜಸ್ಟಿಫಿಕೇಶನ್ ಇದೆ, ಪಾಸಿಟಿವ್ ಆಗಿದೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಗಿಂತ ಹಿಂಗ್ ಬಂದಿದೆ, ಸೊ ಏನೆಲ್ಲ ಕಾರಣಗಳು ಇರಬಹುದು, ಎಕ್ಸ್ಪೆಕ್ಟೆಡ್ ರಿಸಲ್ಟೇ ಬಂದಿದೆ, ಕಾರಣಗಳು ಏನಿರಬಹುದು, ಎಕ್ಸ್ಪೆಕ್ಟೆಡ್ ಪಾರ್ಷಿಯಲಿ ಸಪೋರ್ಟ್ ಆಗಿದೆ, ಕಾರಣಗಳು ಏನಿರಬಹುದು ಡಿಸ್ಕಸ್ ಮಾಡಬೇಕು. ಸೊ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶ
ಕಾರಣಗಳು ಅಥವಾ ಪರಿಣಾಮಗಳನ್ನು ಬೀರಿರು. ಸೊ ಇದು ನಮ್ಮ ಎಲಿಮೆಂಟ್ಗೆ, ರಿಸರ್ಚ್ ಎಲಿಮೆಂಟ್ಗೆ ಎಫೆಕ್ಟ್ ಅಥವಾ ಕಾಂಟ್ರಿಬ್ಯೂಟ್ ಅನ್ನು ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇನ್ನು ಈ ರಿಸರ್ಚ್ ಡಿಸೈನ್ ಮತ್ತು ಮೆಥಡಾಲಜಿ, ಇಥಿಕಲ್ ಕನ್ಸಿಡರೇಷನ್, ಬಯಸ್ ಅಂಡ್ ಕನ್ಫೌಂಡರ್ಸು, ಪೀರ್ ರಿವ್ಯೂಸು, ಡೇಟಾ ಕಲೆಕ್ಷನ್ಸು, ಡೇಟಾ ರಿಪ್ಲಿಕಬಿಲಿಟಿ ಅಂಡ್ ಜನರಲೈಬಿಲಿಟಿ, ಡೇಟಾ ಅನಾಲಿಸಿಸು, ಡೇಟಾ transcription, acknowledging findings and conflicts of interest, disseminations and communications. ಸೊ ಈ ಒಂದು 3 ಎಲಿಮೆಂಟ್ಗಳು ಉಳ್ಕೊಂಡಿದೆ. ಮುಂದಿನ ತರಗತಿನಲ್ಲಿ ಕವರ್ ಮಾಡೋಣ. ಸೊ